ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ 135+ ಮ್ಯಾಂಡೇಟನ್ನು ಪಡ್ಕೊಂಡು 3 ವರ್ಷ ಆಡಳಿತವನ್ನು ನಡೆಸಿರುವಂಥ ಕಾಂಗ್ರೆಸ್ಗೆ ಸ್ವಲ್ಪ ಆದರೂ ಸೀರಿಯಸ್ನೆಸ್ ಇರಬೇಕಾಗತ್ತೆ. ಸಚಿವ ಸಂಪುಟ 2 ತಿಂಗಳು, ಖಾತೆ ಹಂಚಿಕೆಗೆ ಇನ್ನೆಷ್ಟು ದಿವಸ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಇರುವಂತಹ ಈ 1.5 ವರ್ಷದಲ್ಲಿ ಸರಿಯಾದಂತಹ ಆಡಳಿತವನ್ನು ಕೊಟ್ಟರೆ ಜನ ನಿಮಗೆ ಆ ಮ್ಯಾಂಡೇಟನ್ನು ಕೊಟ್ಟಿದ್ದಕ್ಕೆ ನೀವು ಮರು ಗೌರವವನ್ನು ಕೊಟ್ಟಂತೆ. 13ನೇ ತಾರೀಕಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ನೀವು ಖಾತೆಗೆ ಯಾರ್ಯಾರಿಗೆ ಅಂತ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಖಾತೆ ಹಂಚಿಕೆಯನ್ನು, ಸಚಿವ ಸಂಪುಟವನ್ನು ಗಂಭೀರವಾಗಿ ತಗೊಂಡಿದ್ದೀರಾ ಅಂತ ನಾವು ಭಾವಿಸೋಕ್ಕಾದರೂ ಸಾಧ್ಯನಾ? ಇದೆಲ್ಲದರ ನಡುವೆ BJP ಟೀಕೆ ಟಿಪ್ಪಣಿಗಳನ್ನು ಮಾಡಿದೆ. ಖಾತೆ ಹಂಚಿಕೆ ಮಾಡುವಂತಹ ಅಧಿಕಾರ ಮುಖ್ಯಮಂತ್ರಿಗಳಿಗಿಲ್ಲ ಅಂತ. ಅವ್ರು ಹೇಳೋದಕ್ಕೂ ಪ್ರಸ್ತುತ ಪರಿಸ್ಥಿತಿಗೂ ತಾಳಮೇಳ ಸರಿಯಾಗ್ತಾ ಇದೆ. ಹಾಗಾದರೆ ಖಾತೆ ಹಂಚಿಕೆ ಯಾವಾಗತ್ತೆ? ಯಾಕೆ ವಿಳಂಬ ಆಗ್ತಾ ಇದೆ? DK ಶಿವಕುಮಾರ್ ಅವ್ರಿಗೆ ಆ ಅಧಿಕಾರ ಇಲ್ವಾ? ಹೈಕಮಾಂಡ್ ಇನ್ನೂ ಕೂಡ ಶರ ಬರೆದಿಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಅಷ್ಟು ದೊಡ್ಡ ಮ್ಯಾಂಡೇಟ್ ಸಿಕ್ಕಿದ್ದಾಗ ಕಾಂಗ್ರೆಸ್ಗೊಂದು ಸೌಭಾಗ್ಯ, ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಟ್ಟು ಒಂದು 20 ವರ್ಷ ಆಡಳಿತವನ್ನು ನಡೆಸುವಂತಹ ವ್ಯವಸ್ಥೆಯನ್ನು ಮಾಡ್ಕೋಬೋದಾಗಿತ್ತು. ಸ್ವಯಂಕೃತ ಅಪರಾಧವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 3 ವರ್ಷನ ಸಿ ಎಂ ಯಾರು ಅಂತ ಚರ್ಚೆ ಮಾಡೋದ್ರಲ್ಲೇ ಕಳೆಯೋ ಹಾಗೆ ಮಾಡಿಬಿಟ್ರು. ಈಗ ಸಚಿವ ಸಂಪುಟ ವಿಸ್ತರಣೆ ಅಂದಾಗ ಅಪ್ರಾಕ್ಸಿಮೇಟ್ಲಿ 2 ತಿಂಗಳು ಅಲ್ಲೇ ಕಳೆದು ಹೋಯಿತು. ಇನ್ನೂ ಖಾತೆಯ ಜವಾಬ್ದಾರಿ ಯಾರ್ಯಾರಿಗೆ ಅಂತ ಕೊಟ್ಟಿಲ್ಲ. ಇದಕ್ಕೆ ಎಷ್ಟು ಸಮಯ ತಗೋತಾರೆ? ಅಧಿವೇಶನ ಆರಂಭ ಆಗ್ತಾ ಇದೆ. ಇಲಾಖಾವಾರು ಪ್ರಶ್ನೆಗಳಿಗೆ ಪ್ರತಿಪಕ್ಷ ಕೇಳಿದಾಗ ಉತ್ತರ ಕೊಡೋದು ಹಾಗಾದರೆ ಸ್ವತಃ DK ಶಿವಕುಮಾರ್ ಅವರ. ಯಾಕಂದರೆ ಯಾವುದೇ ಬೆಳವಣಿಗೆ ಆದರೆ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ಬಂದು ಮಾತಾಡಬೇಕು. ಎಲ್ಲದಕ್ಕೂ DK ಶಿವಕುಮಾರ್ ಅವರೇ ಬಂದು ಮಾತಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನ ಕೊಟ್ಟಿರುವಂತಹ ದೊಡ್ಡ ಜವಾಬ್ದಾರಿಗೆ ಗೌರವ ಕೊಡೋದು ಹೀಗೇನಾ? ಸುದೀರ್ಘ ದೇಶದಲ್ಲಿ ಆಡಳಿತ ನಡೆಸಿರುವಂಥ ಕಾಂಗ್ರೆಸ್. ಹಾಗಾಗಿ ಈ ಸಚಿವ ಸಂಪುಟ ವಿಸ್ತರಣೆಯ, ಖಾತೆ ಹಂಚಿಕೆಯ ಈ ಕಗ್ಗಟ್ಟನ್ನು ಆದಷ್ಟು ಬೇಗ ಬಗೆಹರಿಸ್ಕೊಂಡ್ರೆ ನಿಮಗೆ ಸೂಕ್ತ. ಖಾತೆ ಹಂಚಿಕೆಯ ವಿಚಾರದಲ್ಲೂ DK ಶಿವಕುಮಾರ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅನ್ನೋ ಟೀಕೆನ ಕಾಂಗ್ರೆಸ್ ಹಾಗಾದರೆ ಹ್ಯಾಕ್ ತಗೊಳುತ್ತೆ? DK ಶಿವಕುಮಾರ್ ರಿಮೋಟ್ ಕಂಟ್ರೋಲ್ ಅಂತ ಹೇಳಿ BJP ಟೀಕೆ ಮಾಡಿದೆ. ಅಧಿವೇಶನ ಆರಂಭಕ್ಕೂ ಮುನ್ನ ಈ ಬಿಕ್ಕಟ್ಟಿಗೆ ಹಾಗಾದರೆ ಪರಿಹಾರವನ್ನು ಕಂಡುಕೊಳ್ತಾರಾ ಕಾಂಗ್ರೆಸ್ನವರು? ಕಾದು ನೋಡಬೇಕು. ಸಚಿವ ಸಂಪುಟದ ಈ ಸರ್ಜರಿಯ ಚರ್ಚೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ನ ಈ ನಡೆ BJP ಮತ್ತು JDSಗೆ ಆಹಾರ ಕೂಡ ಆಗಿದೆ. ಇದೆಲ್ಲದರ ನಡುವೆ ಮೇಜರ್ ವಿಷಯ ಏನು ಅಂತ ಹೇಳಿದ್ರೆ ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಅಂದಾಗ ಈ ಕಳೆದ 3 ವರ್ಷದ ವಿಚಾರ ಮತ್ತೆ ಗರಿಗೆದರಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಇದೇ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡಿದೆ. ಈಗ ಅದೇ ಪ್ರತಿಪಕ್ಷಗಳು ಮಗದೊಮ್ಮೆ ರಾಜೀನಾಮೆ ಕೊಡಿ ಅಂತ ಪ್ರತಿಭಟನೆ ಮಾಡೋ ಪರಿಸ್ಥಿತಿಗೆ ತಂದಿದ್ದಾರಲ್ಲ. ಯಾವ ಮಾನದಂಡದಲ್ಲಿ ಸಚಿವರ ಆಯ್ಕೆ ಆಗಿದೆ? ಬಹಳ ಆಶ್ಚರ್ಯ ಆಗುತ್ತೆ ಕಾಂಗ್ರೆಸ್ನ ಕೆಲವೊಂದು ನಡೆಗಳು. ಸದನದ ಒಳಗೂ ಹಾಗೂ ಹೊರಗೂ ತೀವ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ BJP ಹಾಗೂ JDS ತನ್ನದೇ ಆದಂತಹ ಅಸ್ತ್ರಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾವೆ. ಸೊ ಹಾಗಾಗಿ ಹಲವು ನಾಯಕರು ಈ ಸಚಿವ ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಕುರಿತಂತೆ ಡೀಟೇಲ್ ಆಗಿ ಮಾತಾಡ್ತಿದ್ದಾರೆ. ಬನ್ನಿ ಕೇಳೋಣ. So portfolio allocations can be expected to be done today, sir. Today will do. So portfolio allocations can be expected to be done today, sir. Today will do. So portfolio allocations can be expected to be done today, sir. Today will do. So portfolio allocations can be expected to be done today, sir. Today will do. ಎಲ್ಲ ಕೊಡ್ತೀವಿ. ಸರ್ಕಾರ ಕೊಡುತ್ತೆ. ಖಾತೆ ಹಂಚುತ್ತಾರೆ ಮುಖ್ಯಮಂತ್ರಿಗಳು. ಆದಷ್ಟು ಇವತ್ತೇ ಕೊಡ್ಬೋದು ಅಥವಾ ನಾಳೆ ಕೊಡ್ಬೋದು ಅಂತ ಉತ್ತರ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಗೊಂದಲ ಏನಿಲ್ಲ. ಸಹಜವಾಗಿ ಹೊಸ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಇವತ್ತೆಲ್ಲ ಸೆಟ್ಲ್ ಮಾಡ್ತೀವಿ, ಸಂಜೆ ಒಳಗೆ ಆಗುತ್ತೆ. ಒಬ್ಬ ಭ್ರಷ್ಟ ಸಚಿವರನ್ನ ಸಂಪುಟದಿಂದ ಕೈಬಿಡಿ.
ಭ್ರಷ್ಟ ಸಚಿವನನ್ನ ಸಂಪುಟದಿಂದ ಕೈಬಿಡಿ ನಾಗೇಂದ್ರ ಅವ್ರನ್ನ. ಬೇಕಾದ್ರೆ ಇನ್ನಿಬ್ರು ಪರಿಷ್ಠ ಪಂಗಡಕ್ಕೆ ಅಥವಾ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರನ್ನ ಇನ್ನಿಬ್ರನ್ನ ಸಚಿವ ಮಾಡಿ, ನಮ್ದೇನ್ ತಕರಾರಿಲ್ಲ. ಆ ಸಮುದಾಯಕ್ಕೆ ನ್ಯಾಯ ಕೊಡಿ. ಆದ್ರೆ ಅದನ್ನು ಬಿಟ್ಟು ಯಾವ ವ್ಯಕ್ತಿ, ಯಾವ ಶಾಸಕ, ಯಾವ ಹಿಂದಿನ ಸಚಿವ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿದ್ದಾರೆ, ಕೊಳ್ಳೆ ಹೊಡೆದಿದ್ದಾರೆ, ಅಂತವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ತಂದುಕೊಂಡಿರ್ತಕ್ಕಂಥದ್ದನ್ನ ಯಾರು ಕೂಡ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಸದನದ ಹೊರಗಡೆ ಮತ್ತು ಸದನದ ಒಳಗಡೆನೂ ಕೂಡ ಮುಖ್ಯಮಂತ್ರಿಯಾಗಿ ಯಾರನ್ನು ಮಂತ್ರಿ ಮಾಡಬೇಕು ಅನ್ನೋ ಅಧಿಕಾರವೂ ನಿಮಗಿಲ್ಲ. ಅದನ್ನು ನಿಮ್ಮ ಪಾರ್ಟಿ ಹೈಕಮಾಂಡು ನಿಮ್ಗೆ ಆದೇಶ ಮಾಡಿ ಪಟ್ಟಿ ಕಳಿಸುತ್ತೆ. ಗುಟ್ಟಲ್ವೇ ಹೇಳಲಿಲ್ಲ ನಿಮಗೆ, ಗುಟ್ಟಲ್ಲಿ ಹೇಳಿ ನಿಮ್ಮ ಮರ್ಯಾದೆ ಉಳಿಸ್ಬೋದಿತ್ತು. ಸಲಹೆ ಕೊಡೋದು ರಾಜಕೀಯ ಪಕ್ಷಗಳು ಸ್ವಾಭಾವಿಕ, ಆದರೆ ಅದಕ್ಕೊಂದು ಸೀಮೆ ಇದೆ. ಆ ಸೀಮೋಲ್ಲಂಘನೆ ಆಗದಂತೆ ಸಲಹೆ ಕೊಡಬೇಕು. ಬಹಿರಂಗವಾಗಿ ಪಟ್ಟಿ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿ ನಿಮ್ಮ ಮರ್ಯಾದೆಯ ರಾಜ ಹಾಕಿದ್ರು. ಈ ಖಾತೆನೂ ನಿಮ್ಮ ಹೈಕಮಾಂಡ್ ಹಂಚಿಬಿಟ್ಟು ಖಾತೆನೂ ಹಂಚ್ಕೊಳ್ಳಿ. ಅವಾಗ ಕರ್ನಾಟಕದ ಮುಖ್ಯಮಂತ್ರಿ ಮರ್ಯಾದೆ 3 ಕಾಸಾಗತ್ತೆ. ಆ ಮರ್ಯಾದೆ ಉಳಿಸ್ಕೊಳ್ಳಿ. ಫಸ್ಟು ಆ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ. ಆಮೇಲೆ ಮುಖ್ಯಮಂತ್ರಿಯಾಗಿ ಯಾರನ್ನು ಮಂತ್ರಿ ಮಾಡಬೇಕು ಅನ್ನೋ ಅಧಿಕಾರವೂ ರೈಟ್. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರು ದಿನೇಶ್ ಹೇರಹೊಳಿ ಇದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ಆಯಿಷಾ ಫಜಾನ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ದಿನೇಶ್ ಅವರೇ, ನೀವು ಹೇಳಬೇಕು, 3 ವರ್ಷ ಸಿ ಎಂ ಯಾರು? ಸಿದ್ದರಾಮಯ್ಯನವ್ರು ಮುಂದುವರಿತಾರ, DK ಶಿವಕುಮಾರ್ ಅವರ ಸ್ಥಾನದಲ್ಲಿ ಬಂದು ಕೂತ್ಕೋತಾರೆ. ಚರ್ಚೆ ಮಾಡಿದ್ವಿ, ಸಮಯ ಮುಗಿದು ಹೋಯಿತು. 2 ತಿಂಗಳು ಸಚಿವ ಸಂಪುಟ ಖಾತೆ ಹಂಚಿಕೆ ಕ್ಲಾರಿಟಿ ಕೊಟ್ಟಿಲ್ಲ ಅಂದರೆ ಅಷ್ಟು ದೊಡ್ಡ ಮ್ಯಾಂಡೇಟಿಗೆ ಗೌರವ ಕೊಡೋದು ಹಿಂಗೆ ನಾವು ಸುದೀರ್ಘ ದೇಶದಲ್ಲಿ ಆಡಳಿತ ನಡೆಸಿರೋ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಜನರುಗಳಿಗೆ ಗ್ಯಾರಂಟಿ ಕೊಟ್ಟರು, ಆದರೆ ಅವ್ರ MLAಗಳಿಗೆ ಮಿನಿಸ್ಟರ್ಗಳಿಗೆ ಗ್ಯಾರಂಟಿ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಇವರು ಏನು ಗೃಹಲಕ್ಷ್ಮಿ ಕೊಡ್ತೀವಿ, ಅದು ಕೊಡ್ತೀವಿ, ಶಕ್ತಿ ಯೋಜನೆ ಕೊಡ್ತೀವಿ, ಎಲ್ಲ ಕೊಟ್ಟರು. ಇವತ್ತು MLAಗಳಿಗೆ ಅಥವಾ ಯಾರು ನಾಯಕರುಗಳಿಗೆ ಯಾರು ಮುಖ್ಯಮಂತ್ರಿ ಅನ್ನೋದೇ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ರು. 3 ವರ್ಷ ಅದನ್ನೇ ಒಂದು ಮೇನ್ ಟಾಪಿಕ್ ಆಗಿ ರನ್ ಮಾಡಿದ್ರು. ಇದಾದ ನಂತರ ಏನೋ ಅಧಿಕಾರ ಹಸ್ತಾಂತರ ಮಾತ್ರ ಒಂದು ಸುಸೂತ್ರವಾಗಿ ಆಯಿತು. ಏನು ಯಾವುದೇ ಡ್ರಾಮಾಗಳಾಗದೆ ಏನು ಸಿದ್ದರಾಮಯ್ಯನವರಿಂದ ಕಸಿದು ಏನು DK ಶಿವಕುಮಾರ್ ಅವ್ರ ಕೈಗೆ ಕೊಟ್ಟರು. ಅದಾದ ನಂತರ ಅವತ್ತೇನೋ 13 ಜನ ಏನೋ ಆದರು, ಫಸ್ಟ್ ಲಿಸ್ಟಲ್ಲಿ ಮಿನಿಸ್ಟರ್ ಆದರು, ಅವ್ರಿಗೇನೋ ಪೋರ್ಟ್ಫೋಲಿಯೋ ಕೊಟ್ಟರು. ಬಟ್ ಅದಾದ ಮೇಲೆ ಇವತ್ತು ಏನು ಇನ್ನು ಶಾಸಕರುಗಳನ್ನ ಮಾಡೋದಕ್ಕೆ ಇವರು 2 ತಿಂಗಳು ಅವಕಾಶ ತಗೋತಾರೆ. 2 ತಿಂಗಳು ಅವಕಾಶ ಆದಮೇಲೂ ಕೂಡ ಇವರು ಇವತ್ತು ಕೂಡ ಅವ್ರಿಗೆ ಒಂದು ಪೋರ್ಟ್ಫೋಲಿಯೋ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಎಷ್ಟು ಅಸಹಾಯಕತೆ ಎದ್ದಕ್ಕೆ ಕಾಣಿಸ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಯಾಕೆ ಆಗ್ತಾ ಇಲ್ಲ? ಇದು ಅಸಹಾಯಕತೆ ಅಂದರೆ ಇವರು ಗುಲಾಮಗಿರಿ ಅಂತಾನೆ ಹೇಳ್ಬೋದು. ಯಾಕಂದರೆ ಇವತ್ತು ಏನು ಈ ಪೋರ್ಟ್ಫೋಲಿಯೋಗಳನ್ನ ಏನಾದ್ರು ಬಿಡ್ಡಿಂಗ್ ಇಟ್ಟಿದ್ದಾರಾ, ಏನಾದ್ರು ಹೋಗಿ ಹೈಕಮಾಂಡ್ ಹತ್ರ ನಾನು ಇಷ್ಟು ಕೋಟಿ ಕೊಡ್ತೀನಿ ಅಂತ ಏನಾದ್ರು ಬಿಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನೀವು ನೋಡಿರ್ಬೋದು, ಯಾರ್ಯಾರು ಮಂತ್ರಿಗಳು ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ ಅಲ್ರೇ ಇದೊಂದು ಟ್ರಾವೆಲ್ ಏಜೆನ್ಸಿ ಮಾಡ್ಕೊಂಡು ಕೂತಿದ್ದಾರೆ ಇವತ್ತು. ಏನು ಇವತ್ತು ಕರ್ನಾಟಕ ರಾಜ್ಯ ನಡೀತಾ ಇದೆಯಾ ಅಥವಾ ದೆಹಲಿಯಿಂದ ನಡೀತಾ ಇದೆಯಾ, ಅದು ಒಂದು ಕ್ವಶನ್ ಆಗ್ತಾ ಇದೆ. ಯಾಕಂದರೆ ಒಬ್ಬ ನಾಯಕತ್ವ ಅಂದರೆ ನಾವೇನಾದ್ರು ನಾಯಕತ್ವದ ಬಗ್ಗೆ ಸೈಕಾಲಜಿಲಿ ಓದಬೇಕಾದ್ರೆ ಫಾಸ್ಟೆಸ್ಟ್ ಡಿಸಿಷನ್ ಮೇಕರ್ ಇಸ್ ಅ ಲೀಡರ್ ಅಂತ ಕರಿತೀವಿ. ಇವ್ರಿಗೆ ಫಾಸ್ಟೆಸ್ಟ್ ಡಿಸಿಷನ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂದರೆ ಅವ್ರಿಗೆ ನಾಯಕತ್ವ ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಅಟ್ಲೀಸ್ಟ್ ನಾಯಕತ್ವ ಇತ್ತು. ಅವರು ಒಂದು ಕ್ಯಾಬಿನೆಟ್ ಫಾರ್ಮ್ ಮಾಡಿದ್ರು, ಕ್ಯಾಬಿನೆಟ್ ಅಲ್ಲಿ ಹುದ್ದೆಗಳು ಕೊಟ್ಟರು, ಅವರಿಂದ ಕೆಲಸ ಮಾಡಿದ್ರು ಬಿಟ್ರು, ಅದು ಸೆಕೆಂಡ್ರಿ. ಒಟ್ಟಿನಲ್ಲಿ ಕ್ಯಾಬಿನೆಟ್ ಆರು ಮಾಡಿದ್ರು. ಇವತ್ತು ವಿಧಾನಮಂಡಲದಲ್ಲಿ ನಡೆಯೋ ಅಧಿವೇಶನದಲ್ಲಿ ಕ್ವಶನ್ಗಳಿಗೆ ಆನ್ಸರಬಲ್ ಇದ್ರು ಅವರು. ಇವತ್ತು ಯಾರಿದ್ದಾರೆ? ಯಾರು ಇಲ್ಲ. ಇವತ್ತು ಆನ್ಸರಬಲ್ ಇಲ್ಲ, ಒಂದು ಕ್ಯಾಬಿನೆಟ್ ಮಾಡಿಲ್ಲ. ಅದ್ರ ಜೊತೆಗೆ ಇವತ್ತು ನಡೀತಾ ಇರೋದು ಅಪೋಸಿಷನ್ ಪಾರ್ಟಿಗಳು ಹೇಳ್ತಾ ಇದ್ದಾವೆ, ನೀವು B ನಾಗೇಂದ್ರ ಅವ್ರು ತೆಗಿಲಿಲ್ಲ ಅಂದ್ರೆ ನಾವು ದೊಡ್ಡ ಗಲಾಟೆ ಮಾಡ್ತೀವಿ ಅಂತ. ಕನ್ಫ್ಯೂಷನ್ ಇಷ್ಟು ಲೆವೆಲ್ ಇದ್ರು ಇವ್ರು ಯಾಕೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಾ ಇಲ್ಲ ಅಂದ್ರೆ ಮುಂಚೆನೇ ರೆಸಿಗ್ನೇಷನ್ ತಗೋತಾರೆ.
ಹೌದಾ? ಈಗ ಮೊನ್ನೆ ಏನ್ ಇವತ್ತು ಪ್ರಮಾಣ ವಚನ ಬೋಧಿಸವ್ರೆ, ಅವರಲ್ಲಿ ಎಷ್ಟೋ ಜನದ ಹತ್ರ ಏನು ಕ್ಯಾಬಿನೆಟ್ ಏನು ರೆಸಿಗ್ನೇಷನ್ ತಗೊಳಕ್ ರೆಡಿ ಇದ್ದಾರೆ ಇವತ್ತು ಕಾಂಗ್ರೆಸ್ ಅಲ್ಲೇ. ಯಾಕಂದ್ರೆ MLAಗಳು ಫೈಟ್ ಮಾಡ್ತಾ ಇದಾರಲ್ಲ ಉಳಿದವರು, ನಮಗೂ ಕ್ಯಾಬಿನೆಟ್ ಸಿಕ್ಕಿಲ್ಲ ಅಂತ. ಮತ್ತೆ ಇವ್ರೇನ್ ಹೇಳಿದ್ರು, ಹೊಸ ನಾಯಕತ್ವ, ಹೊಸ ಬದಲಾವಣೆ, DK ಶಿವಕುಮಾರ್ ಬಂದ್ರೆ ಅಂತ ಹೇಳಿದ್ರು. ಬಟ್ ಇರೋರೆಲ್ಲ ಆಳೊಬ್ರೆ. ಮತ್ತೆ KH ಮುನಿಯಪ್ಪ ಅವರೇ, KJ ಜಾರ್ಜು, MB ಪಾಟೀಲು, ಈಶ್ವರ್ ಖಂಡ್ರೆ, ಇದೇ ರಾಮಲಿಂಗಾರೆಡ್ಡಿ, ಇದೇ ಹಳೆ ಜಮಾನನೇ ತಗೊಬಂದು ಕೂರಿಸಿದ್ದಾರೆ. ಅಲ್ಲಿಗೆ ಹೊಸತನದ್ದು ಏನಿಲ್ಲ ಇಲ್ಲಿ. ಹೊಸತನದ್ದು ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ. ಮತ್ತೆ ಇವರು ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ವಿಚಾರಗಳನ್ನು ತಗೊಂಡಾಗ ನೋಡಿ, ಇವತ್ತು ಇವರು ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಕ್ ಆಗ್ತಾ ಇಲ್ಲ ಅಂದ್ಮೇಲೆ ಸರ್ಕಾರ ಹೆಂಗ್ ನಡೆಸ್ತಾರೆ? ಇವತ್ತು ಇಲಾಖೆ ವಾರು ಬಿದ್ದಿರೋ ಫೈಲ್ಗಳಿಗೆ ಸೈನ್ ಯಾರು ಹಾಕ್ತಾರೆ, ಫೈನಾನ್ಸ್ ಯಾರು ಅಲೋಕೇಟ್ ಮಾಡ್ತಾರೆ? ಇವತ್ತು ಎಷ್ಟೋ ಇಲಾಖೆಗಳಲ್ಲಿ ಇನ್ನೂ ಸ್ಯಾಲ್ರಿಗಳು ಕೊಟ್ಟಿಲ್ಲ, ಸ್ಯಾಲ್ರಿಗಳಿಗೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ? ಪ್ರತಿಯೊಂದು ವಿಚಾರಗಳಲ್ಲಿ ಸರ್ಕಾರ ಸಂಪೂರ್ಣವಾಗಿ ಸೋತು ಸ್ವರ್ಗಿದೆ. ಇದ್ರ ಜೊತೆಗೆ KPSC ಹಗರಣ ನಡೆದಿದೆ. KPSC ನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಹಗರಣ ನಡೆದಿದ್ದಾವೆ. ಅದಕ್ಕೂ ಆನ್ಸರಬಲ್ ಇರಬೇಕು, ಅದನ್ನು ಯಾರು ಮಾಡೋರಿಲ್ಲ. ಇವತ್ತು ಇಷ್ಟೊಂದು ಸಮಸ್ಯೆಗಳು ಇಟ್ಕೊಂಡು ಒಂದು ಕ್ಯಾಬಿನೆಟ್ ನ ಎಕ್ಸ್ಪೆನ್ಷನ್ ಮಾಡಕ್ ಆಗದೆ ಇರೋದು ಇವತ್ತು DK ಶಿವಕುಮಾರ್ ಅವರ ಅಸಹಾಯಕತೆ ಅಂತ ಹೇಳ್ಬೋದು. ವೀಕೆಸ್ಟ್ ಲೀಡರ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬೋದು. ಜೊತೆಗೆ ಒಂದು ಮಹಿಳಾ ಮಂತ್ರಿಯನ್ನು ಕೂಡ ನೇಮಿಸಕ್ಕೆ ಇವ್ರಿಗೆ ಅಸಹಾಯಕತೆ. ಇವತ್ತು ಇವ್ರು ಹೇಳ್ತಾರೆ, ಇವರೆಲ್ಲ ನಮ್ಮ ರಾಜಕೀಯ ಪಕ್ಷ, ನಾವು 5 ಜನ ಪ್ರೆಸಿಡೆಂಟ್ ಮಾಡಿದ್ದು, ಅದು ಮಾಡಿದ್ದು, ಇದು ಮಾಡಿದ್ದು. ಅಲ್ಲ, ರಾಜ್ಯದಲ್ಲಿ ಹಂಗಾರೆ ಮಹಿಳೆಯರು ಯಾರು ಇಲ್ವೇ ಇಲ್ವಾ? ಮಾತಾಡ್ತೀನಿ, ಅದನ್ನ ನಾವು ಕೇಳ್ತಾ ಇದ್ದೀವಿ. ಬಿಜೆಪಿ ವಕ್ತಾರರು ಉತ್ಕರ್ಷ್ ಅವರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಉತ್ಕರ್ಷ್ ಅವರೇ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಸೂಪರ್. ಹಾಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ ನಿಮ್ ಜೊತೆ ಉತ್ಕರ್ಷ್ ಅವರೇ. ಓಕೆ. ರೈಟ್. ಆಯಿಷಾ ಅವರೇ, ನೀವು ಹೇಳಬೇಕು, ಖಾತೆ ಹಂಚಿಕೆ ಅಧಿಕಾರ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗಿಲ್ವಾ? ಖಂಡಿತವಾಗ್ಲೂ ಇದೆ, ಯಾಕೆ ಇಲ್ಲ ಮೇಡಮ್. ಇವಾಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಮಂದಿಗೆ ಅಸೂಯೆ ಕೊತ ಕುದೀತಾ ಇದೆ. ಮತ್ಸರಕ್ಕೆ ನಮ್ಮ ಪಕ್ಷದವ್ರನ್ನ ಅದ್ವಿತೀಯ ನಾಯಕ ಅಂತ ಒಪ್ಕೊಂಡ್ಬಿಟ್ಟಿದೆ. ನಾನು ಹೇಳ್ತಾ ಇರುವಂತದ್ದು ಉಳಿದ ಪಕ್ಷಗಳು. ಮೇಡಮ್, ಇವರು ಮಹಿಳಾ ಇದು ನಾವು ಏನು ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಹೇಳಿದ್ರು. ಮೊದಲನೇದಾಗಿ 1950s ದಶಕದಲ್ಲಿ ಯಶೋಧರಾ ದಾಸಪ್ಪ ಅವರಿಂದ ಹಿಡಿದು ಮನೋರಮಾ ಮಧ್ವರಾಜ್, ವಾಸ್ತವಕ್ಕೆ ಹೇಳ್ತೀನಿ, ಮೋಟಮ್ಮ ಅವರಾಗಿರ್ಬೋದು, ರಾಣಿ ಸತೀಶ್ ಅವರಾಗಿರ್ಬೋದು, ಉಮಾಶ್ರೀ ಅವರಾಗಿರ್ಬೋದು, ನಫೀಸ್ ಫಜಲ್ ಅಂತ ಅವ್ರು ಮೇಡಮ್ ಇದು ಹೈಯರ್ ಮೆಡಿಕಲ್ ಎಜುಕೇಶನ್ ಅವ್ರದ್ದು ಮಿನಿಸ್ಟ್ರಿ ಮಾಡಿದ್ವಿ. ಮೋಟಮ್ಮ ಅವರನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಡಿದ್ವಿ. ಆಮೇಲೆ ರಾಣಿ ಸತೀಶ್ ಅವರು ಕನ್ನಡ ಮತ್ತು ಕಲ್ಚರ್ಗೆ ಮಿನಿಸ್ಟ್ರಿ ಮಾಡಿದ್ವಿ. ಹಾಗೇನೆ ಸುಮಾ ವಸಂತ್ ಅಂತ ಮುಜರಾಯಿಗೆ ಮಾಡಿದ್ವಿ. ಇತ್ತೀಚಿನ ನಮ್ಮ ಜಯಮಾಲಾ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಉಮಾಶ್ರೀ ಅವರಾಗಿರ್ಬೋದು, MLCಗಳು ಇಷ್ಟು ಮಂದಿ ಇದ್ದಾರೆ. ಮಾಡ್ತೀವಿ ಇನ್ನು ಫೈನಲ್ ಆಗಿದೆ, ಕಂಪ್ಲೀಟ್ ಆಗಿದೆ. ಇಲ್ಲ 3 ಮಂದಿ MLCಗಳು ನಮ್ಮ ಹತ್ರ ಇದ್ದಾರೆ. 3 ಮಂದಿ ಇದ್ದಾರೆ. ಯಾರು? ಉಮಾಶ್ರೀ ಅವರಾಗಿರ್ಬೋದು, ಬಲ್ಕಿಸ್ ಬಾನು ಆಗಿರ್ಬೋದು, ಗಾಯತ್ರಿ ಶಾಂತಿಗೌಡ ಅವರಾಗಿರ್ಬೋದು. ಬಿಜೆಪಿಲಿ ಎಷ್ಟು ಮಂದಿ MLC ಇದ್ದಾರೆ ಹೇಳಿ? ಇದೇ MP ಎಲೆಕ್ಷನ್ಗೆ ನಾವು 8 ಮಂದಿ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ವಿ. ಈ ಬಿಜೆಪಿ ಅವರು ಎಷ್ಟು ಮಂದಿಗೆ ಟಿಕೆಟ್ ಕೊಟ್ಟಿದ್ದಾರೆ? ಅಲ್ಲ, ಅವ್ರ ಜೊತೆ ನೀವ್ ಯಾಕೆ ಕಂಪೇರ್ ಮಾಡಲ್ಲ? ಅವ್ರಿಗೆ ಯೋಗ್ಯತೆ ನಮ್ಮ ಜೊತೆ ಕಂಪೇರ್ ನೀವೇ ಮಾಡ್ತಿರೋದು. ಆಯಿಷಾ ಫರ್ಜಾನ್ ಅವ್ರು ಮಾಡ್ತಾ ಇರೋದು. ಮತ್ತೆ ನಾನು ನಿಮ್ಮ ಹತ್ರ ಕಂಪೇರ್ ಮಾಡಕ್ಕಾಗತ್ತೆ ಮೇಡಮ್? ಪ್ರಶ್ನೆ ಯಾಕೆ ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ನ ಬದ್ಧತೆ ಇದು. ಕಾಂಗ್ರೆಸ್ ಬಗ್ಗೆ ಮಾತ್ರ ಮೇಡಮ್ ಹೇಳ್ತೀನಿ. ಮಹಿಳಾ ಇದು ಹೇಳ್ತಾ ಇದ್ರೆ, ಮಹಿಳೆಯರು ಇರದಂತಹ ಸಂಪುಟವನ್ನ ಕಾಂಗ್ರೆಸ್ ಯಾವತ್ತೂ ಅಲಂಕರಿಸಿಲ್ಲ. ಮಹಿಳಾ ಮಂತ್ರಿ ಬಂದೇ ಬರ್ತಾರೆ. ಅದರ ಜೊತೆಗೆ ಒಬ್ಬ ಮಹಿಳೆ ವಿಧಾನ ಪರಿಷತ್ನ ಉಪಸಭಾಪತಿ ಕೂಡ ಆಗ್ತಾರೆ. ಆದ್ರೆ ನಿಮ್ಗೊಂದು ಮಾತು ಹೇಳ್ಬೇಕು, 1994-96 ಮಾನ್ಯ HD ದೇವೇಗೌಡರ ಅವಧಿಯಲ್ಲಿ ಒಬ್ರು ಮಹಿಳೆ ಇರಲಿಲ್ಲ. ನಂತರದಲ್ಲಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಒಬ್ರು ಮಹಿಳಾ ಸಚಿವರು ಇರಲಿಲ್ಲ. ಯಡಿಯೂರಪ್ಪರವರ ಫಸ್ಟ್ ಇದರಲ್ಲಿ ಅವಧಿಯಲ್ಲಿ ಒಬ್ರು ಮಹಿಳೆ ಇರಲಿಲ್ಲ. 3ನೇದ್ರಲ್ಲಿ ಒಬ್ರು ಮಹಿಳೆ ಇರಲಿಲ್ಲ. 2ನೇ ಅವಧಿಯಲ್ಲಿ ಒಬ್ರಿದ್ರು. ಅವರ ಪರಮಾಪ್ತ ವ್ಯಕ್ತಿ ಶೋಭಾ ಕರಂದ್ಲಾಜೆ ಅವರು, ಅವರ ಜೊತೆಗಿನ ಒಂದು ಒಡನಾಟಕ್ಕೋಸ್ಕರ, ಅಂದ್ರೆ ಅವರ ಆಪ್ತರು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ಒಬ್ಬ ಲೀಡರ್ ಬಿಜೆಪಿನಲ್ಲಿ ಮಹಿಳಾ ಲೀಡರ್ ನೀವು ತಗೋತೀರಾ? ಹಂಗಲ್ಲ, ಇದೇ ಟೀಕೆನ ನಿಮಗೂ ಮಾಡಿದ್ರೆ ತಗೋತೀರಾ? ಅದನ್ನೇ ಹೇಳ್ತಾ ಇಲ್ಲ. ಎಷ್ಟು ಮಂದಿ ಇದ್ದಾರೆ ಅಂತ ನಾನು ಕೇಳ್ತಾ ಇರುವಂತದ್ದು. ನಾನು ಟೀಕೆ ಬೇರೆನೂ ಹೇಳ್ತಾ ಇಲ್ಲ. ಅವರೊಬ್ರು ಲೀಡರ್ ಬಿಜೆಪಿನಲ್ಲಿ ಒಬ್ಬ ಮಹಿಳಾ ಮಂತ್ರಿ ಅಂತ ಕಾಣಿಸ್ಕೊಳ್ಳೋದು ಬಿಟ್ರೆ, ಮಹಿಳಾ ಫೇಸ್ಗಳು ಕರ್ನಾಟಕದಲ್ಲಿ ಎಷ್ಟು ಮಂದಿ ಇದ್ದಾರೆ? ನಾನು ಇವಾಗ ಇಷ್ಟೊಂದು ಪಟ್ಟಿ ಕೊಟ್ಟನಲ್ಲ, ಆ ರೀತಿ ಮಹಿಳಾ ಮಂತ್ರಿಗಳು ಅಥವಾ ಮಹಿಳಾ ನಾಯಕಿಯರ ಹೆಸರು ನಾವೇನ್ ಕಮ್ಮಿ ಅಂತ ಹೇಳಿ ನೀವು ಕಾಂಗ್ರೆಸ್ ಅಲ್ಲಿ ಈ ಸತಿ ನಮ್ಮ ಸಂಪುಟದಲ್ಲೂ ಮಹಿಳೆಯರು ಇರಲ್ಲ ಅಂತ? ಇಲ್ಲ ಮೇಡಮ್, ಮಹಿಳೆಯರಿಲ್ಲದ ಸಂಪುಟ ಕಾಂಗ್ರೆಸ್ ನಲ್ಲಿ ಇರಲ್ಲ. ಖಂಡಿತವಾಗ್ಲೂ ಬರ್ತಾರೆ. ನಾನು ಹೇಳಿದ್ನಲ್ಲ. ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ಯಾವ ಸೀರೆ ಹಾಕೊಳ್ಳೋದು, ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅಂತ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ.
ಕರೆದು ಬಿಟ್ಟು ಬೇಡ ಅನ್ನೋದು ಸಂಸ್ಕಾರನ. ಉಳಿದದ್ದು ನಡೀತಾ ಇದೆ, ಪ್ರೊಸೀಜರ್ ನಲ್ಲಿ ಇದೆ. ಹಾಗಂತ ಯಡಿಯೂರಪ್ಪ ಅವರು ತಿಂಗಳುಗಟ್ಟಲೆ ಮಿನಿಸ್ಟ್ರಿ ಇಲ್ಲದೆ ಆಡಳಿತ ನಡೆಸಿದ್ರಲ್ಲ, ಆ ತರ ಅಲ್ಲ. ನಮ್ದು ಆಗಿದೆ ಆಲ್ರೆಡಿ 13 ಪಟ್ಟಿ ಕ್ಯಾಬಿನೆಟ್ ಆಗಿದೆ, ಇನ್ನೂ ಆಗ್ತಾ ಇದೆ. ಮತ್ತೆ ಯಾರಿಗೆ ಕಂಪೇರ್ ಮಾಡ್ಲಿ ನಾನು? ಚಂದ್ರಲೋಕಕ್ಕೆ ಕಂಪೇರ್ ಮಾಡಿ? ನೋ, ಯು ಶುಡ್ ನಾಟ್ ಕಂಪೇರ್ ವಿತ್ ಎನಿಬಡಿ. ನೋಡಿ, ನೀವು ಯಾವತ್ತೂ ಮಾತಾಡಬೇಕಾಗಿರೋದು ಕಾಂಗ್ರೆಸ್ನವರು ಕಾಂಗ್ರೆಸ್ನ ಬದ್ಧತೆ, ಕಾಂಗ್ರೆಸ್ಸಿನ ಮಾತ್ರ ಮಾತಾಡಬೇಕು. ನೀವು ಮೀಡಿಯಾ ಜೊತೆನೋ, ನನ್ನ ಜೊತೆನೋ, ಬಿಜೆಪಿ ಜೊತೆನೋ, ಎಪಿ ಜೊತೆ ಕಂಪೇರ್ ಮಾಡಬಹುದು, ಮಾಡಲೇಬಾರದು. ಮಹಿಳಾ ಮಂತ್ರಿಗಳು ಇದ್ದೇ ಇರ್ತಾರೆ ಮತ್ತು ವಿಧಾನ ಪರಿಷತ್ನ ಉಪಸಭಾಪತಿ ಕೂಡ ಮಾಡಿದ್ದಾರೆ. ನಾವು ನಮ್ದು ಪ್ರಶ್ನೆ ಕೇಳುತ್ತಾ ಆತರ ಮಾತಾಡಲೇಬಾರದು, ಮಾಡೇ ಮಾಡ್ತಾರೆ. ಮತ್ತೆ ಇನ್ನೊಂದು ಮಾತು ನೀವು ಹೇಳಿದ್ರಿ, ನಿಮ್ಮ ಕಾಂಗ್ರೆಸ್ನ ಜನ್ಮ ಪೂರ್ತಿ ಮುಖ್ಯಮಂತ್ರಿ ಚರ್ಚೆಯಲ್ಲೇ ಹೋಯ್ತು ಅಂತ. ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರು 2.5 ವರ್ಷಗಳ ಕಾಲ, ಗೊತ್ತಿರ್ಲಿಲ್ಲ? ಎಂತ ಸಬ್ಜೆಕ್ಟ್ ಕೊಟ್ಬಿಟ್ರಿ ನಮಗೆ? ಚರ್ಚೆ ಮಾಡೋದು ಮಾಡಿದ್ಯಾರು? ಆ ಚರ್ಚೆ ಮಾಡೋದು ಮಾಡಿದ್ಯಾರು? ಅವರತ್ತೆ ಒಲಿಗೋಸ್ಕರ ನೀವು ಯಾಕೆ ಅದನ್ನು ತೆಗೆದುಕೊಳ್ತಾ ಇದ್ರಿ? ಹೇಳ್ತೀನಿ ಕೇಳಿ ಮೇಡಮ್. ಕಳೆದ ಅವಧಿಯಲ್ಲಿ 2020ರಲ್ಲಿ ಒಂದು, 21ರಲ್ಲಿ ಒಂದು, 22ರಲ್ಲಿ, 23ರಲ್ಲಿ ಯಡಿಯೂರಪ್ಪ ಅವರು ಬಂದ್ರು, ಸದಾನಗೌಡರು ಬಂದ್ರು, ಜಗದೀಶ್ ಶೆಟ್ಟರ್ ಬಂದ್ರು, ಬಸವರಾಜ ಬೊಮ್ಮಾಯಿ ಬಂದ್ರು. ವರ್ಷಕ್ಕೊಂದು ಪಗಡೆ ಕಾಯಿ ತರ ಉರುಳ್ತಾ ಇದ್ರಲ್ಲ, ಆ ತರನ 5 ವರ್ಷದ ಮ್ಯಾಂಡೇಟ್, 2.5 ವರ್ಷ ಅಷ್ಟು ಕ್ಲೀನ್ ಆಗಿತ್ತು. ಇವರತ್ತೆ ಆರಂಭದಲ್ಲೇ ಹೇಳ್ಬಿಟ್ಟಿದ್ರೆ ಇಷ್ಟು ಗೊಂದಲ ಸೃಷ್ಟಿ ಆಗ್ತಿರ್ಲಿಲ್ಲ. ರೈಟ್, ನಾನು ಇನ್ನು ಡೀಟೇಲ್ ಆಗಿ ಮಾತಾಡ್ತೀನಿ. ಬೇರೆ ಏನಾದ್ರೂ ಕಾಂಪಿಟಿಷನ್ ಬಂತಾ? ಇರ್ಲಿ, ಮಾತಾಡ್ತೀನಿ. ಯಾಕೆ ಏನು ಅದನ್ನೆಲ್ಲ ಡೀಟೇಲ್ ಮಾಡಿದ್ರ? ಇದೇ ಯತ್ನಾಳ್ ಬಂದು ಹೇಳಿದ್ರಲ್ವಾ, 2,000 ಕೋಟಿ ರೂಪಾಯಿ ಕೊಟ್ಟು ಮುಖ್ಯಮಂತ್ರಿ ಆದ್ರು ಅಂತ. ಡಿಕೆ ಅವರ ಬಾಯಲ್ಲಿ ಒಂದು ಸಣ್ಣ ಒಂದು ಉಸಿರು, ನಿಟ್ಟುಸಿರು, ಯಾವ್ದಾದ್ರು ಒಂದು ಶಬ್ದ ಸಿದ್ದರಾಮಯ್ಯ ಅವರ ಬಗ್ಗೆ, ಪೇಮೆಂಟ್ ಕ್ಯಾಬಿನೆಟ್ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಆಗ್ತಿದೆ, ಮಾತಾಡ್ತೀನಿ ನಾನು. ಉತ್ಕರ್ಷ್ ಅವರೇ, ಓಕೆ ಅಲ್ಲ, ನಿಮ್ಮಲ್ಲಿ ಯಾವ ತರ ಮಾತಾಡ್ಬೇಕು ಮಾತಾಡಿದ್ದಾರೆ, ಮಾತಾಡ್ತಾರೆ. ಉತ್ಕರ್ಷ್ ಅವರೇ, ನೀವು ಹೇಳಬೇಕು. ಈಗ ನೋಡಿ, ಕಳೆದ ಸಂಪುಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಹೋರಾಟ ಮಾಡಬೇಕಾಗಿತ್ತು. ಈಗಲೂ ಹೋರಾಟ ಮಾಡೋ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾರೆ ನಿಮ್ಮನ್ನ, ಉತ್ಕರ್ಷ್ ಅವರೇ. ಮೇಡಮ್, ಇಲ್ಲ, ಬಹಳ ಒಳ್ಳೆ ಸಬ್ಜೆಕ್ಟ್. ಯಾಕಂದ್ರೆ ನೋಡಿ, ಒಂದು ಈ ವಿಚಾರವಾಗಿ ಮಾತಾಡ್ಬೇಕು ಅಂತಂದ್ರೆ ಟೀಕೆ ಮಾಡೋದಕ್ಕಿಂತ ಬಹಳ ಸೆನ್ಸಿಬಲ್ ಆಗಿ ನಾವು ಮಾತಾಡ್ಬೇಕು ಅನ್ಸುತ್ತೆ. ನೋಡಿ, ಒಂದು ರಾಜ್ಯದ ಪರಿಸ್ಥಿತಿ ಇವತ್ತು ಪ್ರಸ್ತುತ ಸಂಪೂರ್ಣವಾಗಿ ನೋಡಿ, ಒಂದು ಕಾವೇರಿ ಕೊಡುತ್ತೆ. 15 TMC ನೀವು ವಾಟರ್ ನ ಬಿಡುಗಡೆ ಮಾಡಬೇಕು ತಮಿಳುನಾಡಿಗೆ ಅಂತ. ಈಗ ಈ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ನಂಬ್ತಿನೇ ಇಲ್ಲ ಸಂಪೂರ್ಣವಾಗಿ ಇದ್ರ ಬಗ್ಗೆ. ಸುಮ್ನೆ ವೇಗಾಗಿ ನಾಳೆ ಮೀಟಿಂಗ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಉತ್ತರ ಕೊಡ್ತೀವಿ ಅಂತ. ಸೊ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಬಿಜೆಪಿ ಅವರು 2008ರಲ್ಲಿ ಹಿಂಗ್ ಮಾಡಿದ್ರಿ, 2000ರಲ್ಲಿ ಹಿಂಗ್ ಮಾಡಿದ್ರೆ ಬ್ಲೇಮ್ ಗೇಮ್ ಮಾಡೋದ್ ನೋಡೋಣ, ಅಥವಾ ರೈತರ ಬದುಕು ಉಳಿಸೋದ್ ನೋಡೋಣ. ಸೊ ಹಾಗಾಗಿ ಈ ಬ್ಲೇಮ್ ಗಳ ಬಗ್ಗೆ ಬಹಳ ಸೆನ್ಸಿಬಲ್ ಆಗಿ ನಾವು ಮಾತಾಡಬೇಕು ಅಂತ ನನ್ನ ಭಾವನೆ. ಮತ್ತೆ ಬಹಳ ಪ್ರಮುಖವಾಗಿ ನೋಡಿ, ಆನ್ ದ ಫ್ಲೋರ್ ಆಫ್ ದ ಹೌಸ್ ದ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಅಕ್ಸೆಪ್ಟೆಡ್ ಸಿದ್ದರಾಮಯ್ಯನವರು. ಹೌದು, 187 ಕೋಟಿ ಅಲ್ಲ 90 ಕೋಟಿ ಅಂತ ಯಾವ ಮುಖ ಇಟ್ಕೊಂಡು, ಯಾವ ಬೇಸಿಸ್ ಮೇಲೆ ಮತ್ತೆ ಮಂತ್ರಿ ಮಾಡಿದೀವಿ ನೀವು ಅವರನ್ನ? ಮೊನ್ನೆ ಇಡಿ ಹೇಳಿದೆ, ನಿಮ್ಗೆ ಅವ್ರಿಗೆ ಏನೋ ಚಿಮಾರಿ ಹಾಕಿದೆ. ನೀವು ಕೋರ್ಟ್ ನ ಕಣ್ತಪ್ಸಿ ಬಿಜೆಪಿ JDS ಬಿಟ್ಬಿಟ್ರಪ್ಪ, ಹೋಗ್ಲಿ. ನೀವು ಪದೇ ನಾನು ನೋಡ್ತಾ ಇದ್ದೆ, ಫರ್ಜಾನಾ ಮೇಡಮ್ ಅವರು ಯಡಿಯೂರಪ್ಪನವ್ರು ಗುಣಗಾನ ಮಾಡ್ತಾ ಇದ್ರು. ಬಿಜೆಪಿ JDS ಬಿಟ್ಬಿಡಿ, ಕೋರ್ಟ್ ನ ಕಣ್ತಪ್ಸಿ ನೀವು ಡೆಲ್ಲಿಗೆ ಹೋಗಿ ಬಂದಿದ್ದೀರಿ, ಚಿಮಾರಿ ಹಾಕಿದೆ ನಿಮಗೆ. ಈಗ ದೇಶ ಬಿಟ್ಟು ಹೋಗಂಗಿಲ್ಲ ಅನ್ನೋ ಮಾರ್ಪಾಡು ಮಾಡಿ ಕೋರ್ಟ್ ಕೊಟ್ಟಿದೆ. ಇಟ್ ಇಸ್ ಅ ಸೆಕೆಂಡರಿ ಪಾಯಿಂಟ್ ಲೀಗಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಆದ್ರೆ ಇಷ್ಟು ದೊಡ್ಡ ಹಗಲ್ ದರೋಡೆಯನ್ನ ಮಾಡಿ ರಾಜ್ಯದ ಮರ್ಯಾದೆಯನ್ನ, ವಾಲ್ಮೀಕಿ ಸಮಾಜದ ಹಣವನ್ನ ಲೂಟಿ ಮಾಡಿದಂತ ವ್ಯಕ್ತಿಯನ್ನು ಮತ್ತೆ ನೀವು ಮಂತ್ರಿ ಮಾಡ್ತೀರಿ ಅಂತಂದ್ರೆ ಕಾಂಗ್ರೆಸ್ ನ ಬದ್ಧತೆಯನ್ನು ತೋರಿಸೋದು. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸಂತೋಷ್ ಲಾಡ್ ತಗೊಳ್ಳಿ, ಸಮೀರ್ ಅಹಮದ್ ಖಾನ್ ತಗೊಳ್ಳಿ, ಇವರೆಲ್ಲ ಕೂಡ ಅಂತ ಸಂತೋಷ್ ಲಾಡು. ನೀವು ನೀಟ್ ಪೇಪರ್ ಬಗ್ಗೆ ಮಾತು ಚರ್ಚೆ ಆಯ್ತು, ಪಾರ್ಲಿಮೆಂಟ್ ಅಲ್ಲಿ ಮಧು ಬಂಗಾರಪ್ಪ ರಿಸೈನ್ ಮಾಡ್ಬೇಕು ಅನ್ನೋ ಕ್ರೆಡಿಬಲ್ ಖಾತೆ ಹಂಚಿಕೆ ಮಾಡಿ ಅಂತ ನೀವು ಹೋರಾಟ ಮಾಡ್ಬೇಕು ಪ್ರತಿಪಕ್ಷವಾಗಿ. ಅವ್ರು ಮಲಗ್ ಬಿಟ್ಟಿದ್ದಾರೆ ಅಲ್ಲ, ಇಂಥವ್ರನ್ನ ಮಂತ್ರಿ ಮಾಡಿದಿರಿ. ಒಂದು ಯಾವ ಎಕ್ಸ್ಪೆಕ್ಟೇಷನ್ ಕೂಡ ರಾಜ್ಯದ ಪರವಾಗಿ ಇವ್ರು ಕೆಲಸ ಮಾಡಿದ್ರೆ ನಮಗ್ ಭರವಸೆ ಇಲ್ಲ. ಮತ್ತೆ ಈಗ ಕಮಿಂಗ್ ಬ್ಯಾಕ್ ಟು ದ ಪ್ರೆಸೆಂಟ್, ಈಗಿರ್ತಕ್ಕಂಥ ಪ್ರಸ್ತುತ ಸ್ಥಿತಿಗೆ ಖಾತೆ ಹಂಚಿಕೆ ಮಾಡಕ್ ಆಗ್ತಾ ಇಲ್ಲ ಸರಿಯಾಗಿ ಇವ್ರ ಕೈಯಲ್ಲಿ. ಇದೇ ಎಂ ಕೃಷ್ಣಪ್ಪನವರು, ಇದೇ ಸಿದ್ದರಾಮಯ್ಯನವರು ಬಹಿರಂಗವಾಗಿ ನೇರವಾಗಿ ಎಂ ಕೃಷ್ಣಪ್ಪನವರಂತೂ ಎಲ್ಲಾ ಹಂತ ಮೀರಿ ಹೋಗಿರ್ತಾರೆ. ನನ್ನನ್ನು ಮಂತ್ರಿ ಮಾಡ್ಬೇಕಟ್ಟೆ, ನೀವು ಹೇಗೆ ಮಾಡ್ತೀರ ನನಗೆ ಗೊತ್ತಿಲ್ಲ, ನೇರ ಸವಾಲ್ ಆಗ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ದಿವಾಲಿ ಎದ್ದಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು. ಕಾಂಗ್ರೆಸ್ ಪಾರ್ಟಿ ದಿವಾಲಿ ಎದ್ದಂತೂ ಪ್ರಶ್ನೆ ಅಲ್ಲ, ಅದು ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ ಅಂತಂದ್ರೆ ಜನಸಾಮಾನ್ಯರ ಮೇಲೆ ಆಗ್ತಾ ಇದೆ. ಜನ ಇವತ್ತು ಪ್ರಶ್ನೆ ಮಾಡ್ತಾರೆ. ಮತ್ತೆ ಏನೋ ಯಾವ್ದೋ ಒಂದು ಇಲಾಖೆಯಲ್ಲಿ ಸಮಸ್ಯೆ ಬಂದ್ರೆ ಯಾರನ್ನ ಪ್ರಶ್ನೆ ಮಾಡ್ಬೇಕು? ಖಾತೆ ಹಂಚಿಕೆ ಆಗಿಲ್ಲ ಸರಿಯಾಗಿ. ಈಗ ಶಿಕ್ಷಣದಲ್ಲಿ ಏನೋ ಸಮಸ್ಯೆ ಆಗ್ತಿದೆ, KPSC ನಾವ್ ಇಷ್ಟೆಲ್ಲ ಚರ್ಚೆ ಮಾಡ್ತಿದೀವಲ್ವಾ, whom should we address ಮೇಡಮ್? ಯಾರಿಗೆ ಅಡ್ರೆಸ್ ಮಾಡ್ಬೇಕು ನಾವೀಗ? ಗೊತ್ತಾಯ್ತು.
ಏನ್ ಡಿ ಕೆ ಶಿವಕುಮಾರ್ ಅವ್ರು ಸ್ಟೇಟ್ಮೆಂಟ್ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಂಗೆಲ್ಲ ಎಲ್ಲ ನಾನು ನೋಡ್ಕೋತೀನಿ ಅಂತ ಹಿಂಗ್ ನೋಡ್ಕೋತಾ ಇದಾರ, ನೋಡಕ್ ಆಗ್ತದ? ಸೊ ಹಾಗಾಗಿ ಸಂಪೂರ್ಣವಾಗಿ ಒಂದು ಸ್ಪಷ್ಟ ಏನು ಅಂತಂದ್ರೆ, ಉಳಿದಿರುವಂತ 1.5 ವರ್ಷದಲ್ಲಿ ಭ್ರಷ್ಟಾಚಾರ, ಕಮಿಷನ್, ಕಲೆಕ್ಷನ್, ಕರಪ್ಷನ್ ಬಿಟ್ರೆ ಈ ಪ್ರಸ್ತುತ ಹೊಸ ಸಚಿವ ಸಂಪುಟದ ಸಭೆಯಿಂದ ಏನು ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಎಲ್ಲೋ ಒಬ್ರೋ ಇಬ್ರೋ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಬಿಟ್ರೆ, ನನಗೆ ಅದ್ರಲ್ಲೂ ವಿಶೇಷವಾಗಿ ಇಷ್ಟ ಆಗಿದ್ದು ನಮ್ಮ UT ಖಾದರ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಒಪ್ಕೊಳ್ಳೋಣ. ನಿಮ್ಮ ಪ್ರತಿಪಕ್ಷವಾಗಿ ಬಿಜೆಪಿ ಮತ್ತು JDS ಮೇಲೂ ನನಗೊಂದು ಎಕ್ಸ್ಪೆಕ್ಟೇಷನ್ ಏನ್ ಇಲ್ಲ. ಅದೇನು ಅಂತ ನಾನು ಮತ್ತೆ ಮಾತಾಡ್ತೀನಿ ಉತ್ಕರ್ಷ್ ಅವರೇ ಡೀಟೇಲ್ ಆಗಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ಗೌಡ. ಆಮೇಲೆ ಮೇಡಮ್ ದಯವಿಟ್ಟು ನೋಡಿ, ಫರ್ಜಾನ್ ಅವರು ಕೂಡ ಒಬ್ಬ ಮಹಿಳೆಯರಾಗಿರ್ತಕ್ಕಂಥವ್ರು, ಮಹಿಳೆಯರ ಬಗ್ಗೆ ಅವ್ರ ಧ್ವನಿ ಆಗ್ಬೇಕು. ದಯವಿಟ್ಟು ಈ ರೀತಿ ಗಾಟ್ ಇಟ್ ಅದನ್ನ ಮಾತಾಡಿಸ್ತೀನಿ ಅವ್ರ ಜೊತೆ, ನೋಡೋಣ ಅವ್ರು ಈ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾರೆ ನೋಡೋಣ. ನಿಲ್ಲಿಸ್ಬೇಕು ಫರ್ಜಾನ್ ಅವರು. ರೈಟ್, ಗಾಟ್ ಇಟ್ ಮಾತಾಡ್ತೀನಿ. ರಿಷಿಕ್ ಅವರೇ, ನೀವು ಹೇಳಬೇಕು, ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಯಾಕೆ ಖಾತೆ ಹಂಚಿಕೆ ಇಷ್ಟು ಡಿಲೇ ಆಗ್ತಿದೆ? ಮೇಡಮ್, ಇತ್ತೀಚೆಗೆ ಮಾಧ್ಯಮದಲ್ಲೆಲ್ಲ ನಾವು ಗಮನಿಸಬೇಕಾದ್ರೆ ಕೆಲವೊಂದು ಈ ಚಡ್ಡಿ ಗ್ಯಾಂಗ್ ಅಂತ ಒಂದು ಓಡಾಡ್ತಾ ಇದೆ, ಆಮೇಲೆ ಈಗ ಈ ಕಳ್ಳರ ಗ್ಯಾಂಗ್ ಅಂತ ಓಡಾಡ್ತಾ ಇದೆ. ಅದೇ ರೀತಿ ಹೊಸದಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಒಂದು ಅರ್ಲಿ ಮಾರ್ನಿಂಗು ಮಧ್ಯರಾತ್ರಿಯಲ್ಲಿ ಈ ಪೋಸ್ಟ್ ಅಂಟಿಸೋದು ಒಂದು ದೊಡ್ಡ ಕಳ್ಳರ ಗ್ಯಾಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಎಂಥ ದೊಡ್ಡ ಕಳ್ಳರು ಅಂತಂದ್ರೆ ಅವರು ನಿಮಗೆ ನಾಚಿಕೆಯ ಮಾನ ಮರ್ಯಾದೆ ಏನೂ ಇಲ್ಲ. ಅದ್ರಲ್ಲಿ ಕೆಲವರಂತೂ ಮೀಸೆ ಇರೋ ಗಂಡಸರು ಸೀರೆ ಉಟ್ಕೊಂಡು ಪೋಸ್ಟ್ ಅಂಟೋ ಕಳ್ಳರ ಗ್ಯಾಂಗ್ ಇದು. ಅದಕ್ಕೆ ಇವತ್ತು ನಾವು ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ಯಾರೀ ಕಳ್ಳರು ಅಂತ ಒಂಚೂರು ಹಿಡೀರಿ, ನಮ್ಮ ಪಾರ್ಟಿ ಆಫೀಸ್ಗಾಗಲಿ ಅಥವಾ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಈ ಪೋಸ್ಟ್ ಅಂಟಿಸೋದನ್ನ ಹೊಸ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಭಿಯಾನಗಳು ಮಾಡ್ಕೊಂಡು ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ ಅದು ಯಾವ ಪಾರ್ಟಿಯವರು ಅಥವಾ ಕಳ್ಳರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಕಳ್ಳರು ಅಂತ ಗೊತ್ತು. ಸೊ ನಾಚಿಕೆ ಮಾನ ಮರಿ ಇಲ್ದಿರುವಂತ ಕಳ್ಳರು ಅವರು. ಅದು ಎಂತ ಕಳ್ಳರು ಅಂತಂದ್ರೆ ಅಸಹ್ಯ ಆಗತ್ತೆ ಅಂತ ಕಳ್ಳರು. ಇರ್ಲಿ, ಅವ್ರ ಕಳ್ಳರನ್ನ ನಮ್ಮ ಪೊಲೀಸ್ ಎಫಿಷಿಯೆಂಟ್ ಆಗಿದ್ದಾರೆ, ಆ ಮಾನ ಮರಿ ಇಲ್ದಿರುವಂತ ಕಳ್ಳರನ್ನ ಹಿಡಿತಾರೆ ಅವರು. ವಿಷಯಕ್ಕೆ ಬರೋಣ. ಸೊ ಇನ್ನ ಈ ವಿಷಯಕ್ಕೆ ಬರೋದಾದ್ರೆ, 136 ಜನ ಗೆದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ, ನಿಮಗೆ ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ಅಂತ ತಗೊಂಡಾಗ ನಿಮಗೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರಗಳಿರ್ಬೇಕಾದ್ರೆ ಯಾವುದೇ ಒಂದು ಪಾಲಿಸಿ ಮೇಕಿಂಗ್ ಇರಬೇಕಾದ್ರೆ ಡಿಸ್ಟರ್ಬೆನ್ಸಸ್ ಇರ್ತಿತ್ತು. ಒಂದು ಪಾರ್ಟಿ ಒಪ್ಪಿದ್ರೆ ಇನ್ನೊಂದು ಪಾರ್ಟಿ ಒಪ್ಪಲ್ಲ, ಅಥವಾ ನಾವು CM ಆಗಿರ್ಬೇಕು ಅಥವಾ ನಮಗೆ ಇಷ್ಟೇ ಖಾತೆಗಳು ಕೊಡಬೇಕು ಅಂತ ಅಂದ್ಬಿಟ್ಟು ಸಮ್ಮಿಶ್ರ ಸರ್ಕಾರ ಅಂತ ಅಂದ್ಬಿಟ್ಟು ದೂಷಣೆಗಳನ್ನ ಮಾಡ್ತಿದ್ರು. ನಾವೇನೋ ತುಂಬಾ ಅಭಿವೃದ್ಧಿ ಮಾಡ್ಬಿಡ್ತಿದ್ವಿ ಆದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ವಿ ಅಂತ, ಅಂದ್ರೆ ರಾಷ್ಟ್ರೀಯ ಪಕ್ಷಗಳನ್ನ ಹೇಳ್ತಾರೆ. ನೀವು ಅದನ್ನ ಹೇಳಿದ್ರಿ, ಕುಮಾರಸ್ವಾಮಿ ಅವರು ಹೇಳಿರೋದು. ನಮಗೆ ಈಗ ಪ್ರಾದೇಶಿಕ ಪಕ್ಷವಾಗಿ ನಮ್ದು ಲಿಮಿಟೇಷನ್ ಇತ್ತು, ಅದಕ್ಕೆ ನಾವು ಹೇಳ್ತಾ ಇದ್ವಿ. ಸೊ ನಾವೆಲ್ಲರೂ ಬಯಸುವಂಥದ್ದು, ಒಂದು ಓಟ್ ಕೇಳಕ್ಕೆ ಅಂತ ನಾವು ಹೋದಾಗ ಜನರ ಮುಂದೆ ಹೇಳುವಂಥದ್ದು, ನಮಗೆ ಅಧಿಕಾರ ಕೊಡಿ, ನಾವು ನಿಮಗೆ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳ್ಕೊಂಡು ಕೇಳ್ತಿರ್ತೀವಿ. ಈಗ ಈ 136 ಜನ ತಗೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ಏನು ಆಡಳಿತದಲ್ಲಿ ಇದೆಯಲ್ವಾ, ಇವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರು ಎಲ್ಲಿ ಸೋತ್ರು ಅಥವಾ ಎಲ್ಲಿ ದೇ ಫೇಲ್ಡ್ ಅಂತ ಹೇಳಿದ್ರೆ, 136 ಜನದಲ್ಲಿ ಯಾವ ಮಾನದಂಡ ಇಟ್ಕೊಂಡು ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಐಡೆಂಟಿಫೈ ಮಾಡೋದ್ರಲ್ಲೇ ಸೋತೋಗ್ಬಿಟ್ರು ಅವರು. ಯಾವಾಗ CM ಅಥವಾ DCM ಯಾರು ಇರ್ತಾರೆ, ಯಾರ ಕಾಲು ಒಬ್ರು ಎಳಿತಾ ಇದಾರೆ ಅಂತ ಹೇಳಿದ್ರು, ಅಲ್ಲೇ ಅವರು ದೇ ಫೇಲ್ಡ್ ಅಗೇನ್. ಸೊ ಇದೆಲ್ಲ ಮುಂದುವರೆದವಾಗಿ ಆಯ್ತು, ನಾವು ನೀವೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ವಿ, CM ಯಾರಾಗ್ತಾರೆ DCM ಆಗ್ತಾರೆ ಅಂತ ಅಂದ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಪಾಪ 2.5 ವರ್ಷ ಸುಮ್ಮನೆ ಟೈಮ್ ಪಾಸ್ ಹಿಂಗೆ ಬಂದ್ರು ಹೋದ್ರು ಅನ್ನೋ ತರ ಅಂತ ಅವ್ರನ್ನ ಅಧಿಕಾರ ಮಾಡಕ್ ಬಿಡ್ಲೇ ಇಲ್ಲ. ಇರ್ಲಿ, ಆ 2.5 ವರ್ಷ ಅಂತೂ ವೇಸ್ಟ್ ಮಾಡಿದ್ರು. ಈಗ ಹೊಸದಾಗಿ ಬಂದಿರುವಂತಹ CM ಸನ್ಮಾನ್ಯ DK ಶಿವಕುಮಾರ್ ಅವರು, ಅವರಾದ್ರೂ ಏನೋ ಬಡವರ ಪರವಾಗಿ, ದೀನದಲಿತರ ಪರವಾಗಿ ಇರ್ತಾರೆ, ಅಥವಾ ಇವರೇನು ಬೊಗಳೆ ಬಿಟ್ಕೊಂಡು ಭಾಷಣಗಳು ಮಾಡ್ತಿರ್ತಾರಲ್ಲ, ನಾವು ಎಲ್ಲ ಜಾತಿ ಜನಾಂಗದವ್ರಿಗೆ ಅವ್ರನ್ನ ಸರ್ವಕಾಲಿಕ ಉದ್ಧಾರ ಮಾಡಕ್ಕೆ ನಾವ್ ಇದೀವಿ ಅಂತ. 1947 ಇಂದ ಇವತ್ತಿನವರೆಗೂ ಇವ್ರು ಬರೀ ಡಿವೈಡ್ ಅಂಡ್ ರೂಲ್, ಆಮೇಲೆ ಎಲ್ಲಿ ಯಾರ್ಯಾರಿಗೆ ಯಾವ್ಯಾವ ತರ ಟೋಪಿ ಹಾಕಬೇಕು, ಎಲ್ಲಿ ವ್ಯವಹಾರ ಮಾಡಬೇಕು, ಎಲ್ಲಿ ಕಮರ್ಷಿಯಲ್ ಆಗಿರ್ಬೇಕು, ಬರೀ ಇಷ್ಟನ್ನೇ ಮಾಡ್ಕೊಂಡ್ ಬಂದ್ರೆ ಹೊರತು ಕಾಂಗ್ರೆಸ್ ಅವರು ಎಲ್ಲೂ ನಿಮಗೆ ಯಾರ ಒಂದು ಅಭಿವೃದ್ಧಿ ಏಳಿಗೆಗೆ ಮಾಡ್ಕೊಂಡು ಬರಲೇ ಇಲ್ಲ. ಅದರ ಮುಂದುವರೆದ ಭಾಗವಾಗಿ ಇವಾಗಲೂ ನಾವು ಮಾನದಂಡನ ನೋಡೋದಾದ್ರೆ ತಾವುಗಳು 10 ಸತಿ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಆಫ್ಟರ್ ಆಲ್ ಒಂದು ಏನದು ಖಾತೆ ಹಂಚಿಕೆ ಮಾಡೋದಕ್ಕೆ ಇವ್ರ ಯೋಗ್ಯತೆಗೆ ನಾವು ರಾಷ್ಟ್ರೀಯ ಪಕ್ಷ, ನಾವು ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಪಕ್ಷಗಳು ಅಂತ ಕಾಂಗ್ರೆಸ್ ಅವ್ರು ಹೇಳೋದೇ ಆದ್ರೆ ನಿಮಗೆ, ಸರ್ ಮೊನ್ನೆ DK ಶಿವಕುಮಾರ್ ಅವರು ಅವ್ರೇನು ಆಲ್ ಆಫ್ ಸಡನ್ ನಿನ್ನೆ ಬಂದ್ಬಿಟ್ರು ರಾಜಕೀಯಕ್ಕೆ ಅಥವಾ ನಿನ್ನೆ ಬಂದ್ಬಿಟ್ರು ಅಧಿಕಾರಕ್ಕೆ ಅಂತ ಇರಲಿಲ್ಲ. ಆಮೇಲೆ ಸರ್ ಮೊನ್ನೆ ಸಿದ್ದರಾಮಯ್ಯವ್ರನ್ನ ಕೆಳಗೆ ಇಳಿಸಬೇಕಾದ್ರೆ ಇವ್ರು ಏನ್ ಹೇಳ್ತಾ ಇದ್ದು, ನನಗೆ ಅಧಿಕಾರ ಕೊಡಿ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು. ಪೆನ್ನು ಪೇಪರ್ ಕೊಟ್ರೆ ABCD ಬರ್ಕೊಂಡು ಕೂತ್ಕೊಂಡಿದ್ದೀರಪ್ಪ ಪೇಪರ್ ಮೇಲೆ, ಏನಾದ್ರು ಬರೆದು ಇಟ್ಕೋಬೇಕಲ್ಲ. ನನ್ನ ಸಂಪುಟದಲ್ಲಿ 2.2 ಅಲ್ಲಿ ಯಾರ್ಯಾರು
ಯಾರ್ಯಾರಿಗೆ ನಾನು ಖಾತೆ ಕೊಡ್ತೀನಿ, ಯಾರ್ಯಾರಿಗೆ ನಾನು ಯಾವ ರೀತಿ ಕೊಡ್ತೀನಿ ಅಂತ ಅಂದ್ಬಿಟ್ಟು. ನಿಮ್ಗೆ ಪೆನ್ನು ಪೇಪರ್ ನಾವು ಕೊಟ್ರೆ ನೀವು ಪೆನ್ಸಿಲ್ ಬರೀ ಲೆಕ್ಕ ಬರ್ಕೊಂಡ್ರೆ ಯಾರ್ಯಾರ ಹತ್ರ ಎಷ್ಟು ಕಲೆಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು, ಈಗ ನಾಗೇಂದ್ರ ಅವ್ರಿಗೆ ಹೊಸದಾಗಿ ಏನ್ ಟಾರ್ಗೆಟ್ ಕೊಟ್ಟಿದ್ರು, ನೋಡಪ್ಪ ನೀನು ಹಳೇದು 160 ಕೋಟಿ ಮಾಡಿ ಸಿಗಾಕೊಂಡ್ಬಿಟ್ಟಿದ್ದೆ, ನಾನ್ ಮತ್ತೆ ನೀನ್ ಕರ್ಕೊಂಡ್ಬಿಟ್ಟು ಸಚಿವಾಲಯದಲ್ಲಿ ನಿಂಗೆ ಮಿನಿಸ್ಟ್ರಿ ಕೊಡ್ತೀನಿ, ಈ ಸತಿ ಸಿಗಾಕಳ್ದಂಗೆ ನೀನು ಲೂಟಿ ಮಾಡ್ಬೇಕು, ಈ ಸತಿ ಟಾರ್ಗೆಟ್ ಹೆಚ್ಚಿಗೆ ನಿನ್ಗೆ. ಕೇಳಿಸ್ಕೊಳ್ರಿ ಒಂದು ನಿಮಿಷ, ಕೇಳಿಸ್ಕೊಳ್ರಿ. ಅಲ್ಲ ಅವ್ರಿಗೆ ಏನು ಅಂತಂದ್ರೆ 90 ಕೋಟಿ ಅಲ್ಲ, ಈ ಸತಿ 900 ಕೋಟಿ, 1 0 ಜಾಸ್ತಿ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ನೋಡಪ್ಪ ಹೌಸಿಂಗ್ ಸಚಿವಾಲಯದಲ್ಲಿ ಬರೀ 6,000 ಕೋಟಿ ಅಲ್ಲ, ಈ ಸತಿ ಇನ್ನೂ ಜಾಸ್ತಿ. ಇವೆಲ್ಲ ಕೊಟ್ಟುಬಿಟ್ಟು ಯಾರ್ಯಾರ್ಗ ಯೋಗ್ಯತೆ ಇದೆಯೋ ಅವರಿಗೆ ಸಚಿವಾಲಯದಲ್ಲಿ ಇರುವಂತದ್ದು. ಅದ್ರಲ್ಲಿ ಏನು ಪೆನ್ನು ಪೇಪರ್ ಅಲ್ಲ, ಪೆನ್ಸಿಲ್ ಅಲ್ಲಿ, ಯಾಕಂದ್ರೆ ಅಳಿಸ್ಬೋದಲ್ಲ ಯಾವ್ದು ಬೇಕಾದ್ರೂ. ಪೆನ್ ಅಲ್ಲಿ ಬರೆದ್ರೆ ನಿಮಗೆ ಇಂಥವ್ರೆಲ್ಲ ಡೆಫಿನೆಟ್ ಆಗಿರುತ್ತೆ. ಪೆನ್ಸಿಲ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಅದು ಡೆಲ್ಲಿ ಕಳಿಸೋದು, ಅವ್ರು ಕಳಿಸೋದು, ಇವ್ರು ಅಳಿಸೋದು, ಬರೆಯೋದು. ನಿಮ್ಗೆ ಪೆನ್ ಅಲ್ಲಿ ಕಾಣಿಸುತ್ತೆ. ಒಬ್ಬ ಮಹಿಳಾ ಆಂಕರ್ ಎದುರಿಗೆ, ಮಹಿಳಾ ಸ್ಪೋಕ್ಸ್ ಪರ್ಸನ್ ಎದುರಿಗೆ ಇವ್ರು ಏನ್ ಹೇಳಿದ್ರು, ಮೀಸೆ ಹೊತ್ತ ಗಂಡಸಿನ ಬದಲಾಗಿ ಸೀರೆ ಉಟ್ಕೊಂಡವರ ತರ ಬಂದು ಅಲ್ಲಿ ಏನು ಬಣ್ಣ ಬಳಿದ್ರೆ ಏನು ಅಂತ ಹೇಳಿದ್ರಲ್ಲ. ಯಾಕೆ ಸ್ವಾಮಿ ನಿಮ್ಮ ಮನೆಯಲ್ಲಿ ಯಾರು ಸೀರೆ ಉಟ್ಟಿಲ್ವಾ? ಅದಕ್ಕೆ ನಾನು ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡ್ತೀನಿ. ಅರ್ಶನ ಕುಂಕುಮ ಉಟ್ಕೊಂಡಿರುವಂತಹ, ಬಳೆ ಹಾಕೊಂಡಿರುವಂತಹ, ಸೀರೆ ಉಟ್ಕೊಂಡಿರೋ ಹೆಣ್ಣು ಮಕ್ಕಳಿಗೆ ನಾವು ಕೈ ಮುಗಿದು ಪೂಜಿಸ್ತೀವಿ. ಆದ್ರೆ ಈ ಯಾರು ಹೋಗಿ ಇಷ್ಟ ಇಲ್ಲ, ಅವರು ಮೀಸೆ ಹೊತ್ತ ಗಂಡಸು ಸೀರೆ ಹುಟ್ಟಿರೋಂಥವ್ರು ಅಂತ ಹೇಳಿದ್ರೆ ತಾವು ಅರ್ಥ ಮಾಡ್ಕೋಬೇಕು. ಅಂತವ್ರು ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಕೇಳಿಸ್ಕೊಳ್ಳಿ, ಅರ್ಥ ಆಗ್ತಾ ಇದೆಯಾ? ನಾನು ಕುಂಕುಮ ಹಚ್ಚಲ್ಲ, ನನ್ನ ನೀವು ಗೌರವಿಸಲ್ಲ. ಆಯ್ತು, ಅಲ್ಲ ಅಲ್ಲ ನೀವು ಅದನ್ನ ಇದು ಪೆನ್ನು ಅಂದ್ರೆ ನೀವು ಪೆನ್ನು ಅಂತಾನೆ ತಗೊಳ್ಳಿ. ಇದು ರಿಮೋಟ್ ಅಂದ್ರೆ ಅಂತ ಇನ್ಸೆನ್ಸಿಟಿವ್ ಮಾತಾಡಬಾರ್ದು ಮೇಡಮ್. ಐ ಕಂಡೆಮ್ ಇಟ್. ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಿ, ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಿ, ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಿ. ನಾನು ಇಲ್ಲೇ ಕೂತಿದ್ದೀನಿ, ನನಗೆ ದೋಷ ಕಾಣಿಸ್ಲಿಲ್ಲ, ನನಗೆ ದೋಷ ಕಾಣಿಸ್ಲಿಲ್ಲ. ನೋ ನೋ ನೋ, ಅವ್ರ ಕಾಂಟೆಕ್ಸ್ಟ್ ಬೇರೆ, ಆ ಕಾಂಟೆಕ್ಸ್ಟ್ ನನಗೆ ಅರ್ಥ ಆಗ್ತಿದೆ, ಕಾಂಗ್ರೆಸ್ನವ್ರಿಗೆ ಅರ್ಥ ಆಗಬೇಕು. ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಾ, ಆಯಿಷಾ ಅವರು ದಿಕ್ಕು ತಪ್ಪಿಸ್ತಾ ಇದ್ದೀರಾ ಸಬ್ಜೆಕ್ಟ್ ಅನ್ನ. ಅರೆ ದಟ್ ಇಸ್ ವಾಟ್, ಅದು ದೊಡ್ಡ ಅರ್ಥ ಮೇಡಮ್. ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ. ನೀವು ಸರಿ ಎಕ್ಸ್ಪ್ಲೇನ್ ಮಾಡಿ ಸರ್. ಒಂದ್ ನಿಮಿಷ ಏನಂದ್ರೆ ರಿಷಿಕ್ ಅವರ, ನೀವು ಹೆಣ್ಮಕ್ಳ ವಿಚಾರನ ತರಬಾರ್ದು. ಯಾಕಂದ್ರೆ ಅಲ್ಲಿ ಯಾರೋ ಕಳ್ಳರು, ಕಿಡಿಗೇಡಿಗಳು ಇಂಥ ಪದಗಳನ್ನ ಬಳಸಿ ನೀವು ಹೆಣ್ಮಕ್ಳು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅದು ತಪ್ಪಿದೆ. ಆಯ್ತು ಬಿಡಿ, ಅವರು ಕೂದಲಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಕೊಂಡಂಗೆ ಆಗಿದೆ, ಸುಮ್ಮನಿರಿ. ಸರಿ, ಅದಕ್ಕೆ ಈಗ ನೀವು ಯಾಕೆ ಅವ್ರ ಪರ ಮಾತಾಡ್ತೀರಾ? ಬಿಡಿ ದಿನೇಶ್ ಅವ್ರ, ಈಗ ನೀವು ಹೇಳಿ ಟ್ರಬಲ್ ಶೂಟರ್ ಕನಕಪುರ ಬಂಡೆ ಅಂತ ಕರೆಸ್ಕೋತಾರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜಕೀಯ ವ್ಯವಸ್ಥೆಯಲ್ಲಿ. ಅವ್ರು ಯಾವ ಸವಾಲು ಎದುರಿಸ್ತಾ ಇದ್ದಾರೆ ಖಾತೆ ಹಂಚಿಕೆಗೆ? ಯಾಕೆಂದರೆ ಏನದು ಕ್ಯಾಬಿನೆಟ್, ಪೇಮೆಂಟ್ ಕ್ಯಾಬಿನೆಟ್ ಅನ್ನೋ ಚರ್ಚೆ ಬೇರೆ ದೊಡ್ಡ ಮಟ್ಟದಲ್ಲಿ ಆಗಿರೋದ್ರಿಂದಾಗಿ ನಮಗೆ ಕನ್ಫ್ಯೂಷನಲ್ಲಿದ್ದೀವಿ, ಯಾರನ್ನ ಆಯ್ಕೆ ಮಾಡಿದ್ದೀವಿ ಅಂತ. ಮೇಡಮ್, ಇನ್ನು ಉಳ್ಕೊಂಡಿರೋದು 1.5 ವರ್ಷ. 1.5 ವರ್ಷದಲ್ಲಿ ಇವ್ರು ಹೇಳ್ತಾ ಇರೋದೇನೋ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಏನೇನೋ ಹೇಳ್ತಾ ಇರೋದು ನೋಡ್ರೆ, ಇನ್ನು 7 ವರ್ಷ ನಾನೇ CM ಆಗ್ತೀನಿ, ಇವೆಲ್ಲ ಕಥೆಗಳು ಹೇಳ್ತಾ ಇದ್ದಾರೆ. ಆದರೆ ನಾವು ಹೇಳ್ತಾ ಇರೋದು ಇವತ್ತು ಪ್ರೆಸೆಂಟ್ ಪ್ರಾಬ್ಲಮ್ ಇದೆ. ಇವತ್ತು ಖಾಲಿ ಬಿದ್ದಿರೋ ಸೈಟ್ಗೆ 1 ಲಕ್ಷ ಹಾಕ್ತೀವಿ, ಕ್ಲೀನ್ ಮಾಡಿಲ್ಲ ಅಂದ್ರೆ ಗುಂಡಿ ಬಿದ್ದಿರೋಕೆ ಇವರು ಗುಂಡಿ ತೇಪೆ ಹಾಕಿಲ್ವಲ್ಲ, ನಾವೆಷ್ಟು ಲಕ್ಷ ದಂಡ ಹಾಕೋಣ ಇವ್ರುಗಳಿಗೆ? 46,000 ಕೋಟಿ ತಿಂದವ್ರೆ 10 ವರ್ಷದಲ್ಲಿ 3 ಪಕ್ಷಗಳು ಸೇರ್ಕೊಂಡು. ಇವತ್ತು ಸಿಗ್ನಲ್ ಎಂಟ್ರೆನ್ಸ್ಗಳೆಲ್ಲ ಗುಂಡಿಗಳವೆ. ಒಂದು ಸಿಗ್ನಲ್ ಅದು ಗಾಡಿಗಳು ಮೂವ್ ಹಾಕಾಗಲ್ಲ, ಬೆಂಗಳೂರಲ್ಲಾಗ್ಲಿ ಹಳ್ಳಿಗಳಲ್ಲಿ ರಸ್ತೆನೇ ಇಲ್ಲ. ಇವರು ಬರೀ ದಂಡ ವಸೂಲಿ ಮಾಡಕ್ ಬಂದಿರೋ ಒಬ್ಬ ದಂಡ ನಾಯಕ ಅಂತಲೇ ಕರಿಬಹುದು ಡಿ ಕೆ ಶಿವಕುಮಾರ್ನ. ಇವತ್ತು ಯಾಕಂದ್ರೆ ದಂಡ ವಸೂಲಿ ನಾಯಕ, ದಂಡ ಅಂದ್ರೆ ಆ ದಂಡಕ್ಕೆ ಬಂದು ಕೂತಿದ್ದಾರೆ ಹೊರತು ಇವತ್ತು ಒಂದು ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ರಸ್ತೆಗಳು, ಶಾಲೆಗಳು, ಆಸ್ಪತ್ರೆಗಳು, ಇನ್ಫ್ರಾಸ್ಟ್ರಕ್ಚರ್, ಜನರ ಸಮಸ್ಯೆಗಳು, ಇದನ್ನ ಒಂದು ಕೇಳ್ತಾ ಇಲ್ಲ ಇವತ್ತು. ಇವತ್ತು ಇವ್ರು ಹೇಳೋದು ಯಾವ್ದೋ ಸಿಟಿ ಮಾಡ್ತೀನಿ, AI ಸಿಟಿ ಮಾಡ್ತೀನಿ, ಆ ಸಿಟಿ ಇರೋ ಸಿಟಿ ಟ್ಯಾಪ್ ಹಾಕಕ್ಕೆ ಯೋಗ್ಯತೆ ಇಲ್ದೇ ಇರೋರು ನೀವು ಯಾವ AI ಸಿಟಿ ಮಾಡ್ತೀರಾ? ಇವತ್ತು ಹಳ್ಳಿಲಿ ಬರ ಬಂದು ಕೂತೈತೆ, ನೀರಿಲ್ಲ, ಮೇವಿಲ್ಲ, ಇವೆಲ್ಲ ಸಮಸ್ಯೆಗಳ ಬಗ್ಗೆ ಇವ್ರು ಡಿಸ್ಕಷನ್ ಇಲ್ಲ. ಇವತ್ತು ಬಿಡ್ದಿ ಅಂದ್ರೆ ಅಲ್ಲ,
ಮಂತ್ರಿಮಂಡಲ ರಚಿಸಕ್ಕೆ ಟೈಮ್ ಇಲ್ಲ ಇವ್ರಿಗೆ, ಬಿಡ್ದಿಗೆ ನೋಟಿಫಿಕೇಶನ್ ಮಾಡಕ್ಕೆ ಟೈಮ್ ಐತೆ ಅಂದ್ರೆ ಇವರ ಆಸಕ್ತಿ ಯಾವ ಕಡೆ ತಿರ್ಕೊಂಡೈತೆ, ಇದಕ್ಕೆ ಯಾರು ಡೈರೆಕ್ಷನ್ ಕೊಡ್ತಾರೆ? ಈಗ ಸಚಿವರೆಲ್ಲ ಬರಾಧ್ಯನಕ್ಕೆ ಹೋಗಿದ್ರಲ್ಲ, ಅಲ್ಲ ಅವ್ರ ಪೋರ್ಟ್ಫೋಲಿಯೋನೇ ಇಲ್ವಲ್ಲ, ಇವತ್ತು ಖಾತೆ ಖಾಲಿ, ಮಿನಿಸ್ಟ್ರಿಗಳು ಜಾಲಿ ಹಂಗಾಗಿ ಕೂತೈತಿ ಇವತ್ತು ರಾಜ್ಯದಲ್ಲಿ. ಅವ್ರಿಗೆಲ್ಲ ಇನೋವಾ ಕಾರ್ ಕೊಟ್ಟವ್ರೆ, PA ಕೊಟ್ಟವ್ರೆ, ಬಟ್ ಪೋರ್ಟ್ಫೋಲಿಯೋನೇ ಕೊಟ್ಟಿಲ್ವಲ್ಲ. ಏನ್ ಮಾಡಾರ ಅವರು? ಸುಮ್ನೆ ಹೋಗಿ ಅಲ್ಲಿ ಇಲ್ಲಿ ಖಾಲಿ ಹೊಲದಲ್ಲಿ ಸೈಟ್ ಅಲ್ಲಿ ನೋಡ್ಕೊಂಡು ಬರ್ತಾವ್ರೆ ಹೊರತು ಏನ್ ಇವರು ಅಂಕಿಅಂಶಗಳು ಕೊಟ್ಟಿದ್ದಾರೆ? ಮತ್ತೆ ಇವತ್ತು ಪ್ರತಿ ಇಲಾಖೆಗಳಲ್ಲಿ ಇವತ್ತು ಇವರೇ ನೋಟಿಫಿಕೇಶನ್ ಮಾಡ್ತಾ ಇದೀವಿ, 70,000 ಜನ ತಗತೀವಿ ಅಂತಾರೆ. ಅದಕ್ಕೆ ಆನ್ಸರ್ ಮಾಡೋರು ಯಾರಿದ್ದಾರೆ ಇವತ್ತು? ಹಾಗಾದ್ರೆ ಇನ್ 3 ವಿಷಯ ಇದೆ, ಕ್ವಿಕ್ ಆಗಿ ಹೇಳ್ಬಿಡಿ. ನಾಗೇಂದ್ರ ಅವರನ್ನ ಯಾವ ಮಾನದಂಡದಲ್ಲಿ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದಾರೆ? ಮಹಿಳೆಯರಿಗೊಂದು ಅವಕಾಶ ಕೊಟ್ಟಿಲ್ವಲ್ಲ. 3ನೇ ಏನೋ ಡೆವಲಪ್ಮೆಂಟ್ ಆದ್ರೂ ಕೂಡ DK ಶಿವಕುಮಾರ್ ಅವರೇ ಬಂದು ಸುದ್ದಿಗೋಷ್ಠಿ ಮಾಡೋ ಪರಿಸ್ಥಿತಿಗೆ ತಂದಿದಾರಲ್ಲ. ಎಲ್ಲ ಇಲಾಖೆಗೂ ಅದು ಸರ್ವಾಧಿಕಾರಿ ಧೋರಣೆ ಅನ್ಸ್ಬಿಡುತ್ತಲ್ಲ. ಇಟ್ ಇಸ್ ಸೇಮ್ ಲೈಕ್ ಬಿಜೆಪಿ ತರ ಎಲ್ಲದಕ್ಕೂ ನರೇಂದ್ರ ಮೋದಿ ಅವರ ಫ್ಲಾಗ್ ಹಾರಿಸ್ತಾರಲ್ಲ, ಹಂಗೇನೆ ಇಲ್ಲೇನಾಗಿದೆ ಅಂದ್ರೆ ಇವತ್ತು ರಾಜ್ಯದಲ್ಲೂ ಕೂಡ DK ಶಿವಕುಮಾರ್ ಹೆಸರೇ ಮುನ್ನಡೆಗೆ ಬರ್ತಾ ಇದೆ. ಇನ್ನು ನಾಗೇಂದ್ರ ಅವ್ರ ಕತೆ ತಗೊಳ್ಳೋದಾದ್ರೆ ಅವ್ರ ಮೂಲ ಕಾರ್ಯಕರ್ತನೇ ಅಲ್ಲ ಕಾಂಗ್ರೆಸ್ಗೆ, ಈಸ್ ಫ್ರಮ್ ದ ಬಿಜೆಪಿ. ಇಲ್ಲಿ ಈ ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಬಿಜೆಪಿ ಇನ್ಫ್ಲೂಯೆನ್ಸ್ ಬೇಕು, ಅದನ್ನು ತಿಳ್ಕೊಳ್ಳಿ. ಇವತ್ತು DK ಶಿವಕುಮಾರ್ ಅವರು ಕೇವಲ ಕಾಂಗ್ರೆಸ್ಗೆ ಅಷ್ಟೇ ಕಪ್ಪ ಕಟ್ತಾ ಇಲ್ಲ, ಬಿಜೆಪಿಗೂ ಕಪ್ಪ ಕೊಡ್ತಾವ್ರೆ. ಅದು ನಾನು ಹೇಳ್ತೀನಿ, ಇಲ್ಲಿ ಟ್ರಿಬಲ್ ಎಂಜಿನ್ ಕರ್ನಾಟಕದಲ್ಲಿ ನಡೀತಾ ಇರೋದು. 2 ಕಪ್ಪ ಕೊಟ್ಕೊಂಡು ರಾಜ್ಯ ನಡೆಸ್ತಾ ಇದ್ದಾರೆ. ವಿಜೇಂದ್ರ ಅವರು ಪಾದಯಾತ್ರೆ ಬಗ್ಗೆ ಮಾತಾಡಿದ್ರು. ನಾನು ಹೇಳ್ತಾ ಇದ್ದೀನಲ್ಲ, ಇವರು ಕಂಪ್ಲೀಟ್ಲಿ JCB ಪಾಲಿಟಿಕ್ಸ್ ಇಸ್ ಅಡ್ಜಸ್ಟಬಲ್. ಇಲ್ಲಿ ನಾನು ಹೇಳ್ತಾ ಇರೋದು ಇನ್ನೊಂದೇನಂದ್ರೆ, ಇವತ್ತು ಬಿಜೆಪಿ ಇನ್ಫ್ಲೂಯೆನ್ಸ್ ಇಂದ ಕಾಂಗ್ರೆಸ್ ನಡೀತಾ ಇದೆ ಕರ್ನಾಟಕದಲ್ಲಿ. ಮತ್ತೆ ಇವ್ರುಗಳು ಎಷ್ಟು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ, ರಾಜ್ಯದಲ್ಲಿರೋ ಮಂತ್ರಿಗಳು ಬಿಜೆಪಿ ಅವರ ಮಿನಿಸ್ಟರ್ಗಳಿಗೆ ಎಲ್ಲೆಲ್ಲಿ ಜಾಗ ಬೇಕು, ಅವ್ರ ಸ್ಕೂಲ್ಗಳಿಗೆ ಎಲ್ಲೆಲ್ಲಿ ಜಾಗ ಬೇಕು, ಇವ್ರ ಆಸ್ತಿಗಳು ಎಲ್ಲೆಲ್ಲಿ ಬೇಕು ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಅವರು. ಇವತ್ತು ಆ ಪರಿಸ್ಥಿತಿಗೆ ರಾಜ್ಯ ಹೋಗಿ ಇವತ್ತು ನೋಡಿ ಇವ್ರು ಎಷ್ಟು ಅಸಹಾಯಕತೆ ಅಂದ್ರೆ, ಇವತ್ತು ಸಂತೋಷ್ ಲಾಡ್ ಯಾವ ಪಕ್ಷದವ್ರು ಇಲ್ದವ್ರು, ಬಿಜೆಪಿ ಇದ್ದವರು. ಆಮೇಲೆ ಈಗ ಉಳಿದಿರೋ ಯಾರು ಈ ಬಾಲಕೃಷ್ಣ ಅವರಾಗಿರ್ಬೋದು, ಚಲುವರಾಯ ಸ್ವಾಮಿ ಇರ್ಬೋದು, ಯಾರು ಶಿವಲಿಂಗೇಗೌಡರು ಇರ್ಬೋದು, ಇವರೆಲ್ಲ ಯಾವ ಪಕ್ಷದಲ್ಲಿ ಇದ್ದವ್ರು? ಎಲ್ಲ JDS. ಇವತ್ತು ಮೂಲ ಕಾಂಗ್ರೆಸ್ ಇವ್ರಿಗೆ ಕೊಟ್ಟವ್ರೆ, ಚಿಪ್ ಕೊಟ್ಟವ್ರೆ. ಇವರು ಮೂಲ ಕಾಂಗ್ರೆಸ್ ಇವರು ಚಿಪ್ ಅಲ್ಲ. ನಾನು ಹೇಳ್ತಾ ಇರೋದು 136 ಗೆದ್ದಾಗ ಮೂಲ ಕಾರ್ಯಕರ್ತರು ಕೊಡ್ಬೇಕು. ಇವರೆಲ್ಲ ಯಾತಕ್ ಬಂದಿದ್ರು? ಬಿಜೆಪಿ JDS ನವರು ಯಾಕೆ ಬಂದಿದ್ರು ಈ ಸಲ ಕಾಂಗ್ರೆಸ್ಗೆ ಅಂದ್ರೆ, ಕಾಂಗ್ರೆಸ್ ಅಲ್ಲ ಇದೆ ಗೆಲ್ತೀವಿ ಅಂತ ಬಂದವರು ಅವರು. ಇವ್ರುಗಳಿಗೆ ಇವರು ಮಣೆ ಆಗ್ತಾ ಇದಾರೆ ಅಂದ್ರೆ, ಇಲ್ಲಿ ಏನೋ ಈ JCB ಪಾಲಿಟಿಕ್ಸ್ ಇಸ್ ಕಂಪ್ಲೀಟ್ಲಿ ಅಡ್ಜಸ್ಟಬಲ್. ಅಂದ್ರೆ ನೀ ಸತ್ತಂಗ ಆಡೋನ ಹತ್ತಂಗ ಆಡ್ತೀನಿ ಅನ್ನೋ ತರ ಇವರೆಲ್ಲ ಲೂಟಿ ಹೊಡಿತಾ ಇದಾರೆ, ಜನರನ್ನ ಮೋಸಗೊಳಿಸ್ಕೊಂಡು ಲೂಟಿ ಹೊಡಿತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷ ಸಂಪೂರ್ಣವಾಗಿ ಸತ್ತೋಗಿದೆ ರಾಜ್ಯದಲ್ಲಿ. ಇದನ್ನು ನಾನು ಹೇಳ್ತೀನಿ. ಆ ರೀತಿ ಮಾಡೋದಿದ್ರೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಬಾರ್ದಿತ್ತು, ಇಲ್ಲೇ ನಿಂತ್ಕೊಂಡು ವಿಧಾನಸಭೆಯಲ್ಲಿ ಪ್ರತಿಭಟಿಸಬೇಕಿತ್ತು. ಇಲ್ಲಿ ನೆಕ್ಸ್ಟ್ ನಾಯಕನಾಗಬೇಕು, ರಾಜ್ಯವನ್ನ ಚುಕ್ಕಾಣಿ ಇವತ್ತು ವಿರೋಧ ಪಕ್ಷ ನಾಯಕನ ತರ ಕೆಲಸ ಮಾಡಬೇಕಿತ್ತು. ನೋಡಿ, AP ವಕ್ತಾರರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. DK ಶಿವಕುಮಾರ್ ಅವರ ಕಪ್ಪ ಕಾಣಿಕೆ ಎಲ್ಲೆಲ್ಲಿ ತಲುಪುತ್ತೆ ಅಂತ ಹೇಳಿದ್ರೆ ಅದು BJP-ವರೆಗೂ ಅಂತ ಹೇಳಿ ಬಹಳ ಗಂಭೀರವಾದಂಥ ಆರೋಪ. ಇದರ ನಡುವೆ ಕಾಂಗ್ರೆಸ್ನ ಒಳಜಗಳ ಅಥವಾ ಶೀತಲ ಸಮರದ ಬಗ್ಗೆ ಮಾತನಾಡೋದಾದ್ರೆ, ಮೂಲ ಮತ್ತು ವಲಸಿಗ ಅಂದಾಗ ಮೂಲ ಕಾಂಗ್ರೆಸ್ಗೆ ಆಗ್ತಿರುವ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡ. ರೈಟ್, ಬಹಳ ಮುಖ್ಯವಾಗಿ ಈ ಖಾತೆಯ ಕಗ್ಗಂಟು ಬಗ್ಗೆ ಮಾತಾಡ್ತಾ ಇದ್ವಿ. ಉತ್ಕರ್ಷ್ ಅವ್ರು ಏನು ಹೇಳ್ತಾರೆ ಅಂತ ಬಹಳ ಮುಖ್ಯ ಆಗುತ್ತೆ. ಉತ್ಕರ್ಷ್ ಅವ್ರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಿದೆ. ಈಗ ನೋಡಿ, ಬಹಳ ಮುಖ್ಯವಾಗಿ ಕಪ್ಪ ಕಾಣಿಕೆ DK ಶಿವಕುಮಾರ್ ಅವ್ರ ಕಡೆಯಿಂದ ಎಲ್ಲೆಲ್ಲಿಗೆ ತಲುಪುತ್ತೆ ಅಂದ್ರೆ ಅದು BJP-ಗೂ ತಲುಪುತ್ತೆ ಅನ್ನುವಂತ ಗಂಭೀರ ಆರೋಪವನ್ನ AP ಅವ್ರು ಮಾಡಿದ್ದಾರೆ. ನಿಮ್ಮ ಉತ್ತರ ಏನು? ಇಡೀ ಅದೆಲ್ಲ ಬೇಸ್ಲೆಸ್ ಅಲಿಗೇಷನ್ಸ್ ಗೆ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ನೋಡಿ, ಒಂದು ಬಹಳ ಸ್ಪಷ್ಟಪಡಿಸ್ತೀನಿ. ನೀವು ನಾಗೇಂದ್ರ ವಿಚಾರವಾಗಿ ಹೇಳಿದ್ರಿ, ನಾಗೇಂದ್ರ ವಿಚಾರ ನಾನು ಪ್ರಸ್ತಾಪ ಮಾಡ್ಲೇಬೇಕು. ಈ ವಾಲ್ಮೀಕಿ ಹಗರಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಈ 187 ಕೋಟಿ ಏನ್ ಲೂಟಿ ಮಾಡಿದ್ರಲ್ಲ ಅದ್ರಲ್ಲಿ ಎಲ್ರಿಗೂ ಪಾಲಿದೆ. ಸಿದ್ದರಾಮಯ್ಯನವ್ರಿಗೆ ಪಾಲಿದೆ, DK ಶಿವಕುಮಾರ್ ಪಾಲಿದೆ, KC ವೇಣುಗೋಪಾಲ್ ಅವ್ರದ್ದು ಪಾಲಿದೆ, ಸುರ್ಜೇವಾಲಾ ಪಾಲಿದೆ. ಇವರೆಲ್ರಿಗೂ ಬ್ಲಾಕ್ ಮೇಲ್ ಮಾಡೇ ನಾಗೇಂದ್ರ ಪೊಸಿಷನ್ ಅನ್ನ ತಗೊಂಡಿರ್ತಕ್ಕಂಥದ್ದು. ಇದು ಬೇಸ್ಲೆಸ್ ಅಲಿಗೇಷನ್ ಅಲ್ವಾ? ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಿ? ಬೇಸ್ಲೆಸ್ ಒಂದ್ ನಿಮಿಷ. ನೇರವಾಗಿ ಯಾರ ಮೇಲೆ ಅಲಿಗೇಷನ್ ಇದೆ, ಯಾರ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅವ್ರನ್ನ ಮತ್ತೆ ಮಂತ್ರಿ ಮಾಡ್ತೀರಿ ಅಂತಂದ್ರೆ 90 ಕೋಟಿ ಎಲ್ಲೋ ಇತ್ತು.
ಎಲ್ಲೋಯ್ತು 90 ಕೋಟಿ? ಇವ್ರ ಪ್ರಕಾರ, ಸಿದ್ದರಾಮಯ್ಯ ಹೇಳೋ ಪ್ರಕಾರ 187 ಕೋಟಿ ಬಿಟ್ಬಿಡಿ ಹೋಗ್ಲಿ, 90 ಕೋಟಿ ಎಲ್ಲೋಯ್ತು ಮತ್ತೆ? ಹಾಗಾದ್ರೆ ಬಹಳ ಸ್ಪಷ್ಟವಾಗಿ ಬ್ಲಾಕ್ ಮೇಲ್ ಅನ್ನ ಮಾಡಿ ನಾಗೇಂದ್ರ ಅವರು ಮತ್ತೆ ಮಂತ್ರಿಯನ್ನಾಗಿರ್ತಕ್ಕಂಥದ್ದು. ಮತ್ತೆ ಈಗ ಬಹಳ ಪ್ರಮುಖವಾಗಿ ಮಹಿಳೆಯರ ಕೋಟ ಮೇಲೆ ಏನ್ ನಮ್ಮ ಫರ್ಜಾನ್ ಅವರು, ಎಸ್ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಹರ್, ಅವ್ರಿಗೆ ಬಹಳ ಗೌರವ ಕೊಡ್ತೀನಿ ನಾನು, ಹೆಮ್ಮೆ ಇದೆ. ಆದ್ರೆ ಮಹಿಳೆಯರನ್ನ ಹಿಟ್ಟು ದಿವಸ ಬೇಕು ಒಬ್ಬ ಮಹಿಳೆಯನ್ನ ಮಂತ್ರಿ ಮಾಡ್ಲಿಕ್ಕೆ, ಅದು ಬಿಟ್ಬಿಡಿ ಹೋಗ್ಲಿ. ಈಗ 5,000 ಕೋಟಿ ನುಂಗಿ ಲೂಟಿ ಮಾಡಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇದೇ ಮಹಿಳೆಯರ ಹೆಸರನ್ನ ಹೇಳ್ಕೊಂಡು ಶಶಿಕಲಾ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಬಹಳ ಪ್ರಮುಖವಾಗಿ ಲಕ್ಷ್ಮಿನೂ ನೋಡಿದ್ರು. ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಿ ನೋಡಿದ್ರು. ಪಾಪ ನಮ್ ಜನಸಾಮಾನ್ಯರ ಹೆಣ್ಮಕ್ಳಂತೂ ಲಕ್ಷ್ಮಿ ನೋಡಕ್ ಆಗ್ಲಿಲ್ಲ ಬಿಡಿ. ಯಾಕಂದ್ರೆ 5,000 ಕೋಟಿ ಎಲ್ಲೋಯ್ತು? ಉತ್ತರ ಇಲ್ಲ, ಅಡ್ರೆಸ್ ಕೇಳಿ ಯಾವ ಮುಖ ಇಟ್ಕೊಂಡು ಕೇಳ್ತಾರೆ ಅವ್ರು ಮತ್ತೆ ಮಂತ್ರಿ ಮಾಡಿ ಅವ್ರನ್ನ ಅಂತ. ಆಮೇಲೆ ಬಹಳ ಪ್ರಮುಖವಾಗಿ ಇಲ್ಲಿ ಸಂಪೂರ್ಣವಾಗಿ ರಾಜ್ಯದ ಪರಿಸ್ಥಿತಿ ಹದೋಗತಿಗೆ ಹೋಗಿದೆ. ಬರದ ಪರಿಸ್ಥಿತಿ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು. ಇವತ್ತು ಬರ ನಿರ್ವಹಣೆ ಅಂತ ಹೇಳಿ ಏನು ಡಿ ಕೆ ಶಿವಕುಮಾರ್ ಅವ್ರು ಪ್ರೆಸ್ ಮೀಟ್ ಮಾಡಿದ್ದು ವಿಧಾನಸೌಧದಲ್ಲಿ, ಎಲ್ರಿಗೂ ಇನ್ಚಾರ್ಜ್ ಕೊಟ್ಬಿಡಿ. ಯಾವ್ದಾದ್ರು ಮಿನಿಸ್ಟರ್ಗಳು ಕರೆಕ್ಟ್ ಆಗಿ ಹೇಳಿ ಯಾವ್ದೋ ಜಿಲ್ಲೆಗೆ ಹೋಗಿ ಮಾಡಿದ್ದಾರೆ ಅಂತ. ಈ ಬಾಲಕೃಷ್ಣ ಅವ್ರನ್ನ ಮಂತ್ರಿ ಮಾಡಿದ್ದಾರೆ, ಪುಣ್ಯಾತ್ಮ ಬರ ವೀಕ್ಷಣೆ ಮಾಡ್ರಿ ಅಂತಂದ್ರೆ ಅಲ್ಲಿ ಕುಮಾರಸ್ವಾಮಿನ ಬೈಕೊಂಡು, ಅಶೋಕ್ ಅವ್ರನ್ನ ಬೈಕೊಂಡು ಈ ಮಟ್ಟಕ್ಕೆ ನೀವು ಇಳಿದಿದ್ದೀರಿ ಅಂತಂದ್ರೆ ಸಂಪೂರ್ಣವಾಗಿ ಹೇಳ್ತೀನಿ, ಇನ್ನು 1 ವರ್ಷ ಅನ್ಕೊಳ್ಳಿ, ನಮಗ್ ರಾಜ್ಯದ ಪರಿಸ್ಥಿತಿಯನ್ನು ಊಹೆ ಮಾಡಿದ್ರೆ ಈಗಲೇ ಭಯ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ದಿವಾಲಿ ಎಬ್ಬಿಸ್ತಾರೆ. ಪ್ರತಿಪಕ್ಷವಾಗಿ ನೀವು ಇದ್ದೀರಾ ಅಂತ ಅನ್ಕೋತೀನಿ. ರಾಜ್ಯದಲ್ಲಿ ಖಾತೆ ಹಂಚಿಕೆ ಮಾಡಿಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡ್ಬೇಕು, ಬರದ ಅಧ್ಯಯನ ಆಗಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ಬೇಕು. ಇದೆಲ್ಲ ಮಾಡ್ತಾ ಇದ್ದೀರಾ ಸಮಗ್ರವಾಗಿ ನಾವು ಮಾಡ್ತಾ ಇದೀವಿ. ಬಿಡದಿ ಹೋರಾಟ ಕೂಡ ನಾವು ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥ ಮೈಕ್ ಬಂದ್ ಮಾಡಿ ಬಿಸು ಬಿಸು ಮಾಡಿ ಹೇಳಿದ್ರಲ್ಲ, ಸಾಂಕೇತಿಕವಾಗಿ ಮಾಡ್ತೀನಿ ಅಂತ. ದಿವ್ಯಾ ಮೇಡಮ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ತಲೆಗೆ ಹೋಗ್ಬಿಟ್ಟಿದೆ, ಏನಾಗ್ಬಿಟ್ಟಿದೆ, 28ಕ್ಕೂ ನಾನೇ ಬರ್ತೀನಿ, ಇನ್ನ 5 ವರ್ಷ ನಾನೇ ಆಡಳಿತ ಕೊಡ್ತೀನಿ ಅಂತ ತಲೆಯಲ್ಲಿ ಕೂತ್ಬಿಟ್ಟಿದೆ. ಅಧಿಕಾರದ ಕಮ್ಮಿ ಆದ್ರೆ ವಿರೋಧ ಮಾಡ್ತಕ್ಕಂಥವ್ರ ವಾಯ್ಸಸ್ ಕೇಳುತ್ತವ್ರಿಗೆ, ಇಲ್ಲ ಅಂತಂದ್ರೆ ನಾನೇ, ಇವ್ರು ಸರ್ವಾಧಿಕಾರಿ ಅಂತ ಹೇಳ್ತಾರಲ್ಲ, ದೊಡ್ಡ ಸರ್ವಾಧಿಕಾರಿ ಇವರು. ಒಂದು ಪ್ರಶ್ನೆ, ಆಮ್ ಆದ್ಮಿ ಅವರು ಇವಾಗ ಬಿಜೆಪಿ ಅವ್ರ ಮೇಲೆ ನೇರವಾದ ಆರೋಪ ಮಾಡಿದ್ದಾರೆ. ಬಿಜೆಪಿ ಅವ್ರಿಗೆ ಕೂಡ ಕಪ್ಪ ಕಾಣಿಕೆ ಹೋಗುತ್ತೆ ನನಗೆ ನಿಮ್ಮ ಹತ್ರ ಮಾತಾಡಕ್ಕಿದೆ. ಮೂಲ ಮತ್ತು ವಲಸಿಗದ ಬಗ್ಗೆ ನಂಗೆ ಒಂಚೂರು ಕ್ಲಾರಿಟಿ ಕೊಡಿ. ಅನ್ಯಾಯ ಆಗ್ತಾ ಇದೆಯಾ ಮೂಲ ಕಾಂಗ್ರೆಸ್? ಬಂದೆ ಉತ್ಕರ್ಷ್, ಐ ಗಾಟ್ ಇಟ್. ಮನೆ ಕಾಯ್ತಾ ಇದ್ದಾರೆ ಗೇಟ್ ಕೀಪರ್ ಆಗಿ. ಓಕೆ ಗೊತ್ತಾಯ್ತು. ಮೂಲ ಕಾಂಗ್ರೆಸ್ಸಿಗರಿಗೆ ಅನ್ಯಾಯ ಮೇಡಮ್, ಆ ತರದ ಯಾವುದೇ ಕಾನ್ಸೆಪ್ಟ್ ಇಲ್ಲ. ಇವ್ರು ಹುಡುಕಿ ದುರ್ಬೇನು ಹುಡುಕಿ ಗಲಾಟೆ ಮಾಡ್ತಾ ಇದ್ದಾರೆ. ಮೂಲ ವ್ಯಾಧಿ ಅದು ಇದು ಅಂತ ಇವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಯಾವ ಇಸವಿಯಿಂದ ನಂತರ ಬಂದವರನ್ನ ಮೂಲ ನಂತರ ಸೇರ್ಪಡೆ, ಅದನ್ನು ಕಾಲ ಪ್ರವಾಹದಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಿಮ್ಮ ದೇವೇಗೌಡರು, ನಾನು ಇಲ್ಲೇ ಕಾಂಗ್ರೆಸ್ ಅಲ್ಲಿ ಮಂತ್ರಿ ಆಗೋನು ಬರ್ದಿಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಜೆಡಿಎಸ್ ಅಧಿಕಾರಕ್ಕೆ ಬಂದಾಗ ನಾನು ಮಿನಿಸ್ಟರ್ ಆಗೋಂತವನು. ಜೆಡಿಎಸ್ ಬಿಟ್ಟು ಯಾವುದೇ ಕಾರಣಕ್ಕೂ ಕಾಲ ಆಚೆ ಇಡಲ್ಲ ನಾನು. ಆಫರ್ಗಳು ಬೇಕಾದಷ್ಟು ಬಂದಿದ್ದಾರೆ. ಇವಾಗ ಇದೇ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಅವರು ಕುಟುಂಬ ರಾಜಕಾರಣ ಮಾಡದೆ ಹೋಗಿದ್ರೆ ಸಿದ್ದರಾಮಯ್ಯ ಅವರು ಈ ಕಡೆ ಬರ್ತಾ ಇರ್ಲಿಲ್ಲ. ನಿಮಗೆ ಅದ್ರ ಮಾಹಿತಿ ಇಲ್ಲ. ಕುಟುಂಬ ರಾಜಕಾರಣ ನಿಮ್ಮಲ್ಲೂ ಇದೆ ಬಿಡಿ. ಫೇಲ್ಡ್ ಪ್ರಾಡಕ್ಟ್ ರೀಲಾಂಚ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ನೀವು. ಅದ್ರ ಬಗ್ಗೆ ಮಾತಾಡಿದ್ರಲ್ಲ, ಆಯ್ತು ಮೇಡಮ್, ನಾನು ಹೇಳ್ತೀನಿ. ಜಲ್ ಜೀವನ್ ಮಿಷನ್ ಮೇಡಮ್ ಕೇಂದ್ರ ಸರ್ಕಾರದಿಂದ 19,000 ಕೋಟಿ ರೂಪಾಯಿ ಬಾಕಿ ಇತ್ತು. ನಾವು ಕೈಯಿಂದ 5,000 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಹಾಕಿಬಿಟ್ಟು ಯಾವ ಜಿಲ್ಲೆಗೆ ಹೋಗಿದ್ದೀರಾ? ಫಿನಿಶ್ ಮಾಡಿದ್ಮೇಲೆ ಎಷ್ಟೆಷ್ಟು ಎಕರೆ ಬರ ಬಂದಿದೆ ಹೇಳಿ ಒಂಚೂರು. ನಾ ಹಿಂಗೆ ಮಾಡ್ತೀನಿ, ನನ್ನನ್ನು ಮೀರ್ಸಕ್ಕಾಗಲ್ಲ. ಆಯ್ತಾ? ನೋಡಿ, ಅದನ್ನೇ ಹೇಳಿದೆ. 5,000 ಕೋಟಿ ನಾವು ಏರಿಸಿ ಅದನ್ನು ಕಂಪ್ಲೀಟ್ ಮಾಡಿದ್ವಿ. ಬಿಜೆಪಿ ಸರ್ಕಾರ ಉದ್ಘಾಟನೆ ಮಾಡಿದ 7,000 ಬೋರ್ವೆಲ್ಗಳು ಇವತ್ತು ಬತ್ತಿ ಬಸವಳ್ದು ಹೋಗಿದಾವೆ. ಹಾಗೆ 50,000 ಕಟ್ಟಡಗಳಲ್ಲಿ ಮಳೆ 15ಕ್ಕೂ ಹೆಚ್ಚು ಕುಡಿಯುವ ನೀರಿನ ಯೋಜನೆಗಳು ಕೇಂದ್ರದಿಂದ ನಮಗೆ ಅನುದಾನ ಬರದೇನೆ ಅದು ಅಲ್ಲಿಗೆ ಸ್ಥಗಿತಗೊಂಡಿದ್ದಾವೆ. ಮಾಡ್ತೀವಿ ಮೇಡಮ್, ಜಲಾಮೃತ ಉಸಿರಕ್ಕಕ್ಕೆ ಬಿಡಲ್ಲ ನಾನು. ಒಂದ್ ನಿಮಿಷ. ಜಲಾಮೃತ 2 ಯೋಜನೆ ಮೂಲಕ ನಾವು 5,000ಕ್ಕೂ ಹೆಚ್ಚು
ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಿದ್ದೀವಿ. 800 ಕೋಟಿ ರೂಪಾಯಿ ವ್ಯಯಿಸಿಕೊಂಡು ಮೇಡಮ್ 5,000 ಸೌರಶಕ್ತಿ ಚಾಲಿತವಾದಂತಹ ನೀರಾವರಿ ಪಂಪ್ಗಳನ್ನು ನಾವು ಕೃಷಿಕರಿಗೆ ನೀಡ್ತಾ ಇದ್ದೀವಿ. ಹಾಗೆಯೇ 12,000 ಕೃಷಿ ಹೊಂಡಗಳ ನಿರ್ಮಾಣ ಆಗಿದೆ. ಹನಿ ನೀರಾವರಿಗೆ 1,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಎಲ್ಲಾ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ರಸ್ತೆ ಗುಂಡಿ ಯಾವಾಗ ಮುಚ್ಚಿದ್ರೆ ಹೇಳಿ ಸಾಕು ಮೇಡಮ್. ರಸ್ತೆ ಗುಂಡಿಗಳು ಮುಚ್ತಾನೆ ಇದ್ದೇವೆ. ಆವತ್ತು ಇದ್ದದ್ದು 11,000 ಓಡಾಡ್ತಿದ್ದೀವಿ. ಗುಂಡಿಗಳನ್ನು ಮುಚ್ಚಿದೀವಿ ಮೇಡಮ್. ಇವ್ರು ಹೇಳ್ತಾ ಇರುವಂತದ್ದು ಪರಿಹಾರಕ್ಕೆ 5,300 ಕೋಟಿ ಅಲ್ಲ 1 ಲಕ್ಷ ಒಂದು ಗುಂಡಿ ಮುಚ್ಚಕ್ಕೆ ಅಲ್ಲ ರೀ, ಒಂದು ಗುಂಡಿ ಮುಚ್ಚಕ್ಕೆ 1 ಲಕ್ಷ ಬೇಕಾ? 1 ಲಕ್ಷ ಬೇಕಾ? 1 ಲಕ್ಷ ಬೇಕಾ? ಒಂದು ಗುಂಡಿ ಮುಚ್ಚಕ್ಕೆ 1 ಲಕ್ಷ ಬೇಕಾ? ಜಲಸಂಪನ್ಮೂಲ ಇಲಾಖೆ ರಾಮಲಿಂಗಾರೆಡ್ಡಿ ಸರ್ ಸಚಿವರು, ಅವರು ನೀರೆಷ್ಟಿದೆ, ನೀರೆಷ್ಟು ಬಿಡಬೇಕು, ನೀರಾವರಿ ಯೋಜನೆಗಳು ಯೋಚನೆ ಮಾಡಬೇಕು. ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಸರ್ ಬಂದ್ಬಿಟ್ರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು? ಮೇಡಮ್ ಬಂದಿದ್ದಾರೆ, ಸೆಟ್ಲ್ ಆಗಿದ್ದಾರೆ, ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಆಯ್ತು, ನೀವು ಸೆಟ್ಲ್ ಆದವರು ಇದ್ದೀರಲ್ಲ ಇವಾಗ 2 ವರ್ಷದಿಂದ. ಅಧಿಕಾರಿಗಳಿಗೆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನೀವು ಬಂದ್ಬಿಟ್ಟು ಸೆಟ್ಲ್ ಆಗ್ತೀರಿ. ನನಗೆ ಇನ್ನು ಕಾರ್ ಬಂದಿಲ್ಲ, ನನಗೆ PS ಬಂದಿಲ್ಲ, PA ಬಂದಿಲ್ಲ, ಗಾಡಿ ಪೆಟ್ರೋಲ್ ಇಲ್ಲ ಅಂತ ಹೇಳಿ ಜವಾಬ್ದಾರಿ ಬೇಡ ನಿಮ್ಗೆ? ಆಡಳಿತ ಪಕ್ಷದವರಿಗೆ ಇನ್ನು ಸೆಟ್ಲ್ ಆಗ್ಬೇಕು ಅಂತ ಹೇಳ್ತಾ ಇದ್ರಲ್ವಾ? ಜವಾಬ್ದಾರಿ ಇಲ್ವಾ ನಿಮ್ಗೆ? ಅಲ್ಲ, ಒಂದು ಸರ್ಕಾರ ಜವಾಬ್ದಾರಿ ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಟೀಕೆ ಬರ್ತಿದೆ ಅಂದ್ರೆ ಫ್ರಾಂಕ್ ಆಗಿ ಹೇಳ್ತೀನಿ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ಚರ್ಚೆ ಆಗ್ತಿದೆ, ಸೂಟ್ ಕೇಸ್ ತಲುಪಿಲ್ಲ ಹಂಗ ಖಾತೆ ಹಂಚಿಕೆ ಆಗಿಲ್ಲ ಅಂತಾರೆ. ಬೇಕಾದು ಚೆಕ್ ಮೂಲಕ ತಗೊಂಡ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಯತ್ನಾಳ್ ಹೇಳಿದ್ರಲ್ಲ 2,000 ಕೋಟಿ ರೂಪಾಯಿ ಕೊಟ್ಟು ಅವ್ರದೇ ಪಾರ್ಟಿಯ ನಾಯಕ ಹೇಳಿದ್ರಲ್ಲ, ಅದ್ರ ಬಗ್ಗೆ ಅವರು ಉದ್ವೇಗದಿಂದ ಬಾಯಿಗೆ ಬಂದಂಗೆ ತಡಬಡ. ಅಲ್ಲ, ಪೇಮೆಂಟ್ ಕ್ಯಾಬಿನೆಟ್ ಬಗ್ಗೆ ನಿಮ್ಮೂರದೇ ಆಡಿಯೋ ಬಂತಲ್ಲ, ಎಲ್ಲಿಗೆ ಪೇಮೆಂಟ್ ತಲುಪಿದೆ? ಇವ್ರ ತರ ಎಲ್ಲಿ ರೆಸಾರ್ಟ್ ಕೂತಿದ್ದಾರೆ? ಅಲ್ಲ, ನಿಮ್ಮೂರೇ ಮಾತಾಡಿದ್ದಾರೆ, ಹೇಳಿ ನಮ್ಗೆ ಆಡಿಯೋ ನೀವು ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಕೊಡ್ಲಿ ಸಾಕ್ಷಿ. ಏನು ಕೋರ್ಟ್ ಇಲ್ವಾ? ಇವ್ರದೇ ಕೈಯಲ್ಲಿ ಇದೆ ಅಲ್ವಾ? ಹಾಕ್ಲಿ. ಯಾರ ಕೈಲಿದೆ? ರಾಜ್ಯದಲ್ಲಿ ನಿಮ್ ಕೈಲೇ ಇರೋದು. ನಿಮ್ಮವರೇ ಆಡಿಯೋ ವೈರಲ್ ಆಯ್ತು, ನೀವು ನೋಡಿಲ್ವಾ? ಕೇಳಿಸ್ಕೊಳ್ಳಿಲ್ಲ, ಕೇಳಿಸ್ಕೊಳ್ಳಲ್ಲ. ಬನ್ನಿ ರಿಷಿಕ್ ಅವರೇ. ಮೇಡಮ್ ನೋಡಿ, ರಾಯರೆಡ್ಡಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು? DCM CM ಆಗ್ಬೇಕಾದ್ರೆ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತ ಅವರೇ ಹೇಳಿದ್ದು, ನಾನಲ್ಲ. ರಾಯರೆಡ್ಡಿ ಅವರು ಅವ್ರೇನಾಗಿದ್ರು ಆರ್ಥಿಕ ಸಲಹೆಗಾರರು CMಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದಿದ್ದು ಅಲ್ವಾ? ಅವರೇ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ರಲ್ವಾ? ಒಪ್ಕೊಳ್ತೀರಾ ಮೇಡಮ್? ಅವರೇ ಹೇಳಿದ್ರು. ಈಗ ಮತ್ತೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಸಚಿವಾಲಯ ಕೊಟ್ಟಿದ್ದೀರಾ. ಯಾಕೆ? ಏನ್ ಭಯ? ಇವರು ಹಿಂದೆ 1.0 ಅಲ್ಲಿ ಮಾಡಿದಷ್ಟು ಭ್ರಷ್ಟಾಚಾರದೆಲ್ಲ ಇನ್ಫಾರ್ಮೇಶನ್ ಏನಾದ್ರು ಸರ್ ಬರೀ ರಾಯರೆಡ್ಡಿ ಅವ್ರ ಹತ್ರ ಏನಾದ್ರು ಇದೆಯಾ? ಅದಕ್ಕೆ ಏನಾದ್ರು ಕೊಟ್ರ? ನಮಗ್ ಗೊತ್ತಿಲ್ಲ. ಇನ್ನ ಯಾರೆಲ್ಲ ಈಗ ಮತ್ತೆ ರಿಪೀಟ್ ಆಗಿದ್ದಾರೆ ಸಚಿವಾಲಯದಲ್ಲಿ ಮಿನಿಸ್ಟ್ರಿಗಳನ್ನ ನಾವೇನಾದ್ರು ರಿಪೋರ್ಟ್ ಕಾರ್ಡ್ ತಗೊಂಡ್ರೆ ಕೇಳಿಸ್ಕೊಳ್ರಿ. ಆಯ್ತು, ಒಂದು ನಿಮಿಷ. ಅಲ್ಲ, ರಿಪೋರ್ಟ್ ಕಾರ್ಡ್ಗಳನ್ನ ತಗೊಂಡ್ರೆ ನೀವು ಈಗ ಕೃಷಿ ಸಚಿವರು ಅವ್ರು ಏನ್ ಮಾಡಿದ್ದಾರೆ? ಆಯ್ತು ಬಿಡಿ ಮೇಡಮ್. ಅಲ್ಲ, ನಾವು ಇರೋ 18 ಜನದಲ್ಲೇ ಸರ್ಕಾರ ಮಾಡೋ ಯೋಗ್ಯತೆ ಇದೆ ನಿಮಗೆ. 116 ಜನ ಇಟ್ಕೊಂಡು ನಿಮ್ಗೆ ಯೋಗ್ಯತೆ ಇಲ್ವಲ್ಲ ಮಾಡಕ್ಕೆ? ಅಲ್ಲ, 18 ಜನ ಇಟ್ಕೊಂಡು ಸರ್ಕಾರ ಮಾಡಿದೀವಿ ಸಕ್ಸಸ್ಫುಲ್ ಆಗಿ. ನಿಮಗೆ 136 ಇಟ್ಕೊಂಡು ಯೋಗ್ಯತೆ ಇಲ್ವಲ್ಲ ಮಾಡಕ್ಕೆ? ನೀವು ಗ್ರೇಟ, ನಾವು ಗ್ರೇಟ? ಅಲ್ಲ, ಇರೋ 16ರಲ್ಲೇ ಸರ್ಕಾರ ಮಾಡೋ ಯೋಗ್ಯತೆ ನಮಗಿದೆ. 136 ಕೊಟ್ರೆ ಯಾವ ರೀತಿ ಮಾಡ್ತೀವಿ ನಾವು? ನೀವೇನ್ ಮಾಡಿದ್ರೆ ಹೇಳಿ? ನಿಮ್ ಯೋಗ್ಯತೆಗೆ ಕಂಪ್ಲೀಟ್ ಆಗಿ ಒಂದು ಖಾತೆ ಸಚಿವಾಲಯ ಕೊಡಕ್ ಯೋಗ್ಯತೆ ಇಲ್ಲ ನಿಮಗೆ. ಕುತ್ಕೊಳ್ಳಿ, ಸುಮ್ಮನೆ ಕೇಳಿಸ್ಕೋಬೇಕು ಪ್ಲೀಸ್. ಹಲೋ ಮಿನಿಟ್, ಆಮೇಲೆ ನೀವು ಮಾತಾಡಿ, ಆಮೇಲೆ ನೀವು ಮಾತಾಡಿ. ಕೇಳಿ ಆಯಿಷಾ ಅವ್ರೆ, ಅವ್ರು ಮಾಡಿದಾಗ ನಾವು ಉಪದ್ರ ಮಾಡಿದ್ವಿ, ನಾವು ಮಾಡುವಾಗ ಅವ್ರು ಉಪದ್ರ ಮಾಡ್ಬೇಕು ಅನ್ನೋ ಕಾಂಟೆಕ್ಸ್ಟ್ ಎಲ್ಲ ಇದ್ದೀರಲ್ಲ, ಅದಕ್ಕೆ ರಾಜಕೀಯ ಹಿಂಗಾಗಿರೋದು. ಬಿಟ್ಬಿಡಿ, ಲೆಟ್ ಹಿಮ್ ಟಾಕ್. 33 ಜನ ಇರುವಂತದ್ದು ಅಷ್ಟೇ ಸಚಿವಾಲಯ. ನಿಮಗೆ 33 ಜನ ಸಚಿವರನ್ನ ಇವ್ರಿಗೆ ಚೂಸ್ ಮಾಡಕ್ ಬರಲ್ಲ ಅಂತಂದ್ರೆ ಒಂದು CM ಆಗ್ಬಿಟ್ಟು ಮತ್ತೆ ಅವ್ರ ಸಂಪುಟ ಹಿಂಗ್ ರಚನೆ ಮಾಡ್ತಾರೆ. ಈಗ ಇವರು ಖಾತೆ ಹಂಚಿಕೆ ಮಾಡಿದ್ದಾರೆ ವಿತೌಟ್ ಮಿನಿಸ್ಟ್ರಿ. ಈಗ ಅವ್ರು ಬರ ವೀಕ್ಷಣೆ ಅಂತ ಹೋಗ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಏನ್ ನೋಟ್ ಮಾಡ್ಕೊಳ್ತೀರಾ? ಕೇಳಿಸ್ಕೊಳ್ರಿ ಒಂದು ನಿಮಿಷ. ಆಯ್ತು, ಒಂದು ನಿಮಿಷ ಅಮ್ಮ, ಅಕ್ಕ ಒಂದು ನಿಮಿಷ. ನಾನು ಅಲೋ ಮಾಡ್ಬಿಟ್ಟಿದ್ದಾರೆ. ಆಯ್ತು, 2 ನಿಮಿಷ ಮಾತಾಡ್ತೀರ, ಆಮೇಲೆ ನೀವೇ ಮಾತಾಡಿ, ಡಿಸ್ಟರ್ಬ್ ಮಾಡಲ್ಲ, ಸರಿನಾ? ಈಗ ಖಾತೆ ಹಂಚಿಕೆ ಇಲ್ದಲೆ ಅವ್ರು ಹೋಗಿ ಬಂದಿದ್ ಏನ್ ಅರ್ಥ ಇದೆ? ಗಾಡಿಯಲ್ಲಿ ಡೀಸೆಲ್ ವೇಸ್ಟ್, ಟೈಮ್ ವೇಸ್ಟ್ ಅಷ್ಟೇನೆ. ಈಗ ಅವರು ಬರ್ಕೊಂಡ್ ಬಂದ್ರು ಅಂತ ತಿಳ್ಕೊಳ್ಳಿ. ಯಾರಿಗ್ ರಿಪೋರ್ಟ್ ಕೊಡ್ಬೇಕು? ಅವ್ರ ಅಂಡರ್ ಅಲ್ಲಿ ಇರೋಂತವ್ರು ಯಾರು? ಸಚಿವಾಲಯದಲ್ಲಿ ಯಾರಿಗೆ ನೀವು ಹೇಳ್ತೀರಾ ಏನ್ ಮಾಡ್ಬೇಕು, ಏನ್ ಆಕ್ಷನ್ ತಗೋಬೇಕು ಅಂತ. ಇದ್ರ ಜೊತೆಗೆ ಸನ್ಮಾನ್ಯ DK ಶಿವಕುಮಾರ್ ಅವ್ರು CM ಇದಾರಲ್ವಾ, ನೀವು ಎಲ್ಲದಕ್ಕೂ ನಾನೇ ಅಂತ ಹೇಳ್ತಾರೆ. ಇಲ್ಲಿ ನೀವು ಯಾವುದೇ ಸಚಿವಾಲಯದಲ್ಲಿ ಕೇಳಿ, ಕಲೆಕ್ಷನ್ ಬರುವಂತ ಯಾವ್ದಾದ್ರು ಮಿನಿಸ್ಟ್ರಿ ಇರುತ್ತಾ? ಅದಕ್ಕೆ ಬಂದು ಮಾತಾಡ್ತಾರೆ. ಯಾವ್ದು ಕೈಯಿಂದ ಹೋಗುವಂತದ್ದು ಇರ್ತದ? ಅದಕ್ಕೆ ಅವ್ರ ಅಡ್ರೆಸ್ಸೇ ಇಲ್ಲ. ಮಾತಾಡೋಣ, ಯಾವ ಸಚಿವಾಲಯ
ಸಚಿವಾಲಯ ತಗೊಳ್ತಿರೋ ಡಿಸ್ಕಷನ್ ಮಾಡೋಣ. ಈಗ ಗೃಹ ಸಚಿವಾಲಯ ಅಂತ ತಗೊಳ್ಳೋಣ. ಗೃಹ ಸಚಿವಾಲಯ ಅಂತ ಚೇಂಜ್ ಮಾಡ್ಬಿಟ್ಟು RSS ವಿರೋಧಿ ಸಚಿವಾಲಯ ಅಂತ ಇಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಅವ್ರು ಏನೇ ಬಂದ್ರು ಸ್ಟೇಟ್ಮೆಂಟ್ ಒಂದೇ ಮಾತಾಡೋವಂಥದ್ದು. ಒಂದು ಹೌದು, ಎಸ್, ನಾವು ಇವತ್ತು JDS ಇನ್ನ ನೀವು ಆಯ್ತು ಮೇಡಮ್ ಪ್ಲೀಸ್. ಈಗ ಎಕ್ಸಾಮ್ಸ್ ನಡೀತಾ ಇದೆ ಅಲ್ಲ, ಎಕ್ಸಾಮ್ಸ್ ನಡೆದು ಹೊಸ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯ್ತು. ನಿಮಗೆ ಯಾರು ನಿಮಗೆ ಎಜುಕೇಶನ್ ಮಿನಿಸ್ಟರ್ ಗೊತ್ತಿಲ್ಲ. ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ಇದ್ರು, ಈ ಹಿಂದೆ ಏನ್ ಮಾಡಿದ್ರು, ಅವ್ರ ಸಾಧ್ಯಗಳೇನು, ನೀವು ಹಳ್ಳಿ ಕಡೆ ಹೋಗ್ಬೇಕು, ಇವತ್ತು ಅವ್ರು ಹಾಕೊಂಡು ಹೋಗಕ್ಕೆ ಶಾಲೆಗೆ ಬಟ್ಟೆಗಳಿಲ್ಲ, ದಯಮಾಡಿ ಮಾಧ್ಯಮದ ಮುಖಾಂತರ ಮಾಡ್ಕೋಬೇಕು. ಸಮವಸ್ತ್ರಗಳು, ಯೂನಿಫಾರ್ಮ್ ಇಲ್ಲ ಅವ್ರಿಗೆ. ಇವ್ರು ಕೊಟ್ಟಿದ್ದೇನು ಮಾಡಿದ್ದೇನು, ಎಷ್ಟೋ ಶಾಲೆಗಳಲ್ಲಿ ಮೇಲ್ಗಡೆ ಕೂತ್ಕೊಂಡ್ರೆ ರೂಫ್ ಟಾಪೇ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ಸ್ಟಾರ್ಟ್ ಆಯ್ತಲ್ವಾ ಈಗ ಶಾಲೆ ಸ್ಟಾರ್ಟ್ ಆಯ್ತಲ್ಲ, ಮಳೆಗಾಲ ಈಗ ಏನ್ 2-3 ವರ್ಷದಲ್ಲಿ ಉದ್ರೋಗ್ಬಿಟ್ಟಿದೆ. ಯಾವಾಗ ಉದ್ರೋಗಿದೆ ಅನ್ನೋದಲ್ಲ, ಈಗ ನಿಮ್ ಕೈ ಛತ್ರಿ ಇದೆಯಲ್ಲ, ನೀವ್ ಹಿಡ್ಕೊಳ್ಳಿ ಛತ್ರಿ, ನಿಮ್ಗೆ ಕೊಟ್ಟಿದೀವಲ್ಲ ಪವರ್. ಇನ್ನ ಒಂದ್ ನಿಮಿಷ ಪ್ಲೀಸ್. ಇನ್ನ ನೆಕ್ಸ್ಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರೋಣ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಇವ್ರು ಏನ್ ಹೇಳಿದ್ರು, 5 ವರ್ಷದಲ್ಲಿ ಏನಾದ್ರು BDಯಲ್ಲಿ ಸೈಟ್ ಕೇಳಿಸ್ಕೊಂಡ್ರೆ ಒಂದ್ ನಿಮಿಷ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಪ್ಲೀಸ್, ದಯಮಾಡಿ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರೆ ಪ್ಲೀಸ್. BDA ಸೈಟ್ಗಳನ್ನ 5 ವರ್ಷದಲ್ಲಿ ನೀವು ಮನೆ ಕಟ್ಟಲಿಲ್ಲ ಅಂದ್ರೆ ವಾಪಸ್ ಕಿತ್ಕೊಂಡ್ಬಿಡ್ತೀರಿ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ನೀವು ದುಡ್ಡು ಕೊಡ್ತೀರೇನಪ್ಪ ಮನೆ ಕಟ್ಸಕ್ಕೆ? ನೀವು ದುಡ್ಡು ಕೊಡ್ತೀರಾ? ನೀವು ಲೋನ್ ಕೊಡಿಸ್ತೀರಾ? ನೀವು ಲೋನ್ ಕೊಡಿಸ್ಬಿಟ್ಟು ನೀವು ದುಡ್ಡು ಕೊಟ್ಬಿಟ್ಟು ಕಟ್ರಪ್ಪ ನೀವು ಮನೆ ಅಂತ ಇದಾರೆ, ನಾನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನೀವು ವಾಪಸ್ ತಗೊಳ್ಳಿ, ಒಪ್ಕೊಳ್ಳೋಣ. ದುಡ್ಡು ಇಲ್ದಿರೋರು ಪಾಪ ಅವರು ಸಾಲ ಸೂಲ ಮಾಡ್ಬಿಟ್ಟು ಏನೋ ತಗೊಂಡಿರ್ತಾರೆ. 5 ವರ್ಷದಲ್ಲಿ ನೀನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಲಿಟಿಗೇಷನ್ ಮಾಡ್ಬಿಟ್ಟು ಕಿತ್ಕೊಂಡ್ಬಿಡ್ತೀರಿ ಸೈಟ್ ಅಂತ. ಎರಡನೇದು ಹೇಳ್ತಾರೆ, ನಿಮಗೆ ಟೈಮ್ ಕೊಟ್ಟಿದೀನಿ, ಸೈಟ್ ಕ್ಲೀನ್ ಮಾಡ್ಬೇಕು, ಇಲ್ಲ ಅಂದ್ರೆ ಎಷ್ಟು ಗೊತ್ತಾ ನಿಮ್ಗೆ, 20-30 ಸೈಟ್ಗೆ 14,000 ಅಂತೆ. ಯಾರಿಗ್ರಿ 14,000? ನಿಮ್ಗೆ ಟ್ರ್ಯಾಕ್ಟರ್ 1,500 ಬಾಡಿಗೆ, ಕ್ಲೀನ್ ಮಾಡೋರು 1,000, 2,500 ಮುಗ್ದೋಗ್ಬಿಡ್ತದೆ ಕ್ಲೀನ್ ಮಾಡಿಸ್ಬೇಕು ಅಂದ್ರೆ. 17,000 ಯಾರಿಗ ಹೋಗುತ್ತೆ? 15,000 ಮಿಕ್ಕಿದ್ದು ಯಾರಿಗ ಹೋಗುತ್ತೆ? ಅಲ್ಲ, ಕೇಳಿಸ್ಕೊಳ್ರಿ ನಿಮಿಷ, ಅದು ಏನು ಕಾಂಪೌಂಡ್, ಕೇಳಿಸ್ಕೊಳ್ರಿ ಒಂದು ನಿಮಿಷ, ಸುಮ್ಮನೆ ಕೇಳಿಸ್ಕೋಬೇಕು ನೀವು. ನಾನು ಏನಾದ್ರು ವ್ಯಾಲಿಡ್ ಇದ್ದಾರೆ ಮಾತ್ರ ಅಬ್ಜೆಕ್ಷನ್ ಮಾಡಿ, ಪ್ಲೀಸ್. ತುಂಬಾ ಸೀರಿಯಸ್ ಆಗಿದೆ, ಕೇಳಿಸ್ಕೊಳ್ರಿ. ಈಗ 30-40 ಸೈಟ್ಗೆ 30,000, ಅದು ಏನು ಕಾಂಪೌಂಡ್ ಇದ್ರೆ ಒಂದು, ಕಾಂಪೌಂಡ್ ಇಲ್ಲ ಅಂದ್ರೆ ಇನ್ನೊಂದು ಅಂತ ಹೇಳ್ತಾ ಇರೋದು. ಅಂದ್ರೆ ನಾನು ಹೇಳ್ತಿರೋದು, ಈಗ ನೀವು ಟ್ಯಾಕ್ಸ್ ಕಟ್ತಾ ಇರುತ್ತಾನೆ, ಕಸ ಟ್ಯಾಕ್ಸ್ ಅಂತ ತಗೊಳ್ತಾ ಇದ್ರಲ್ಲ, ಇನ್ ಕತೆ ಕಾಯ್ತಾ ಇದ್ದೀರಾ? ಕಸ ಟ್ಯಾಕ್ಸ್ ಯಾಕೆ ತಗೊಳ್ತಾ ಇದ್ದೀರಾ? ನಿಮ್ ಜವಾಬ್ದಾರಿ ಕಸ ಎತ್ತಿ. ನೀವು ಕಸ ಎತ್ತಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಮದ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾಕಪ್ಪ ಹೇಳ್ತೀರಾ ನೀವು? ಕೇಳಿಸ್ಕೊಳ್ಳಿ, ಇದ್ರ ಜೊತೆ ನಿಮ್ಗೆ ಕಲೆಕ್ಷನ್ ಹೆಂಗೆ ಅಂತಂದ್ರೆ ಇವ್ರು ಲಿಸ್ಟ್ ಕೊಟ್ಟವ್ರೆ. ಏನು ನೀವು ಎತ್ತಕ್ ಆಗ್ಲಿಲ್ಲ ಅಂತಂದ್ರೆ ನಾವೇ ನೀವು ಲಿಸ್ಟ್ ಕೊಡ್ತೀವಿ, ಅವ್ರ ಹತ್ರ ನೀವು ಕಸ ಎತ್ತಿಸಬಹುದು, ಇಷ್ಟು ಅಂತ ಟೋಕನ್ ಕಲೆಕ್ಷನ್. ಇಂತ ಕಲೆಕ್ಷನ್ ಗಿರಾಕಿಗಳ ಹತ್ರ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ರಾಜ್ಯ ಉದಾರ ಆಗುತ್ತೆ. ಇಲ್ಲ, ಇವರಿದ್ದಾರೆ ರಾಜ್ಯದಲ್ಲಿ, ಇವರು ಇದ್ದಾರೆ. ರಾಜ್ಯ ಉದಾರ ಆಗುತ್ತೆ. ಬಾಲಕೃಷ್ಣ ಅವ್ರ ಮೇಲೂ ಕೂಡ ಅಲಿಗೇಷನ್ ಇದೆ, 100 ಕೋಟಿದು. ನಾಗೇಂದ್ರ ಅವರು, ಜಮೀರ್ ಅಹಮದ್, ಈ ಯಾರನ್ನ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ? ಯಾವ ಮಾನದಂಡ ಇದೆ? ಯಾಕೆ ನಾವು ಇದನ್ನು ಒಪ್ಕೋಬೇಕು? ಇವತ್ತು ಅದನ್ನ ನಾವು ವಿಚಾರಣೆ ಮಾಡ್ತಾ ಇರೋದು. ಹಿಂದೆ ಸಿದ್ದರಾಮಯ್ಯನವರಾದರೂ ಒಂಚೂರು ಇದು ಮಾಡ್ಕೊಂಡಿದ್ರು. ಇವತ್ತು ಸರ್ಕಾರ ಸೆಕೆಂಡ್ ಪಾರ್ಟಲ್ಲಿ ಅಟ್ಲೀಸ್ಟ್ ಇಂಪ್ರೂವೈಸ್ ಆಗುತ್ತೆ ಅಂದ್ಕೊಂಡಿದ್ದು, ಅದು ವರ್ಸ್ಟ್ ಆಗ್ತಾ ಇದೆ. ಈ ಕಳಂಕಿತ ನಾಯಕರುಗಳಿಗೆ ಮಿನಿಸ್ಟರ್ಶಿಪ್ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸೂಟ್ ಕೇಸ್ ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತ ಅರ್ಥ. ಮತ್ತು ಇವತ್ತು ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ಲಿ ಫೇಲ್ಯೂಡ್ ಇನ್ ಕರ್ನಾಟಕ. ಯಾಕಂದರೆ ಪ್ರತಿ ಹಂತದಲ್ಲಿ ನೋಡಿ, ಒಂದು ಮೀಟ್ರು, ಕರೆಂಟ್ ಮೀಟ್ರಿಂದ ಹಿಡಿದು ಎಲ್ಲದಕ್ಕೂ ಜಾಸ್ತಿ ಮಾಡಿದ್ದಾರೆ, ವಾಟರ್ ಕನೆಕ್ಷನ್ ಇಂದ ಹಿಡಿದು ಪ್ರತಿಯೊಂದು. ಅಡ್ಮಿನಿಸ್ಟ್ರೇಷನ್ ಇವರು ಎಫೆಕ್ಟಿವ್ ಆಗಿ ಮಾಡಿದರೆ, ಲೂಪೋಲ್ಸ್ಗಳನ್ನ ಕಂಟ್ರೋಲ್ ಮಾಡಿದರೆ ಎಫೆಕ್ಟಿವ್ ಗವರ್ನೆನ್ಸ್ ಕೊಡ್ಬೋದು. ಶಿಕ್ಷಣ, ಇವತ್ತು ಶಿಕ್ಷಣಕ್ಕೆ ನೀವು CSR ಫಂಡ್ ಕೊಡಿ, ಅವ್ರು ಕೊಡಿ, ಇವ್ರು ಕೊಡಿ ಅಂತ ಅವರಿಂದ ಬಿದ್ದವ್ರೆ. ಆಮೇಲೆ ತಾಳಿ ಆಯ್ತು ತಗೊಳ್ಳಿ, ಬೇಡ ಅನ್ನಲ್ಲ. ಇವತ್ತು ಒಂದ್ ನಿಮಿಷ ಮೇಡಮ್, ನಾನು CSR ಫಂಡ್ ಎಲ್ಲಿ ತಗೊಂಡಿದ್ದೀರಾ? BBMP ಅಥವಾ GBMP ಎಕ್ಸೆಸ್ ಮಾಡಿದ್ರೆ ತೆಗಿಲ್ಲ. ಬಂದಿಲ್ಲ. ದಿನೇಶ್ ಅವರೇ ನಿಮಿಷ, ಇವತ್ತು ಎಜುಕೇಶನ್ ಏನೋ ಪ್ರೈವೇಟ್ ಅವ್ರಿಗೆ ಕ್ಯಾಪ್ ಹಾಕ್ತಿವಿ, ಹಾಕಿ ಕ್ಯಾಪು. ಇವತ್ತು ಯಾರ್ಯಾರು BDA ಸೈಟ್ಗಳಲ್ಲಿ BDA ಇವು ಜಾಗಗಳು ತಗೊಂಡೆಲ್ಲ ಕಟ್ಟವ್ರಲ್ಲ ಸ್ಕೂಲ್ಗಳು, ಅದೆಲ್ಲ ರೇಟ್ ರೆಡ್ಯೂಸ್ ಮಾಡಿ ಸ್ಕೂಲ್ ಫೀಸ್ಗಳೆಲ್ಲ, ಅದನ್ನ ಮಾಡಕ್ ರೆಡಿ ಇಲ್ಲ. ಅವರು ಗೌರ್ಮೆಂಟ್ ಸ್ಕೂಲ್ ನೋಡ್ಕೋಬೇಕಂತೆ, ಇಲ್ಲ ಅಂದ್ರೆ ಅವ್ರು ಕ್ಯಾಪ್ ಹಾಕ್ತಾರಂತೆ. ನಾವೇ ಹೇಳ್ತಾ ಇರೋದು ಕ್ಯಾಪ್ ಹಾಕ್ಬೇಡ್ರಿ ನೀವು, ಫಸ್ಟ್ ಕ್ಯಾಪ್ ಹಾಕ್ರಿ ನೀವು, ಫಸ್ಟ್ ಎಲ್ಲಾರ್ಗು ಕ್ಯಾಪ್ ಹಾಕಿ ರೇಟ್ಗೆ, ಆಮೇಲೆ ಯಾರು ಇದ್ ಮಾಡ್ಕೊಂಡಿದ್ದಾರೆ ಅದನ್ನ ಮಾಡಿ. ಇವತ್ತು ಎಜುಕೇಶನ್ ಫುಲ್ಲು ಸಾಯಿಸ್ಬಿಟ್ಟಿದ್ದಾರೆ, ಭಿಕ್ಷೆ ಬಿಡ್ತಾವ್ರೆ. ಇವತ್ತು ಬರೀ ರಸ್ತೆಗಳಿಗೆ 46,000 ಕೋಟಿ ತಿಂದವ್ರೆ ಬೆಂಗಳೂರ್ದು. ನಾನು ಹೇಳೋದು ಅಷ್ಟೊಂದು ತಿಂದ ಮೇಲೆ ಇವರು ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಪ್ರತಿ ಇಲಾಖೆ. ಇವತ್ತು ಹೋಮ್ ಡಿಪಾರ್ಟ್ಮೆಂಟ್ ಏನಾಗಿದೆ, ಬೋಗಸ್ FIR ಹಾಕೋದೇ ಒಂದು ಸಿದ್ಧಾಂತ ಆಗೈತೆ. ಇವತ್ತು ಏನ್ BDA ಜಾಗ ತಗೊಂಡೋಗ್ಬಿಟ್ಟು BJPಯ ಕೇಂದ್ರ ಸಚಿವರ ಸ್ಕೂಲ್ಗಳಿಗೆ ಸೇರ್ಸಕ್
ಹೋದಾಗ ನಾವು ಪ್ರೊಟೆಸ್ಟ್ ಮಾಡಿದ್ರೆ ಬೋಗಸ್ FIR ಆಗ್ತಾರೆ. ಅಂದ್ರೆ ಏನು ಖರ್ಗೆ ಅವರು ಏನ್ ಮಾಡ್ತಾ ಕೂತವ್ರೆ, ಪ್ರಿಯಾಂಕಾ ಖರ್ಗೆ ಅವರು ಏನ್ ಕತ್ತ ಕಾಯ್ತವ್ರ ಹೋಮ್ ಮಿನಿಸ್ಟರ್ ಆಗಿ? ಏನು MLA ಇನ್ಫ್ಲೂಯೆನ್ಸ್ ಮೇಲೆ ಇನ್ಸ್ಪೆಕ್ಟರ್ಗಳು ಹಾಕ್ಬಿಟ್ಟು ಅವರು ಬೋಗಸ್ FIR, ಅಟ್ರಾಸಿಟಿ ಕೇಸು. ಏನ್ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಏನ್ ಜನರ ಮೇಲೆ, ಹೋರಾಟಗಾರರ ಮೇಲೆ? ಹಂಗಾರೆ ಇವತ್ತು ಮಹಾತ್ಮ ಗಾಂಧಿ ಇದ್ರೆ ಅವನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕೋರು ಇವತ್ತು. ಇದೇ ಪ್ರಿಯಾಂಕಾ ಖರ್ಗೆ. ನಾನು ಹೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಮುಖ ಇವತ್ತು ಎದ್ದು ಕಾಣಿಸ್ತಾ ಇದೆ. ಬಿಜೆಪಿಯ ಸಚಿವರ ಜಾಗ ಬಿಜೆಪಿ ಅವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ನಿಮ್ಮ ಅಟ್ರಾಸಿಟಿ ನಡೆಯಲ್ಲ. ನೀವು ಇಷ್ಟೊಂದು ಹೀನಾಯ ಪರಿಸ್ಥಿತಿಲಿ ಸರ್ಕಾರ ನಡೆಸ್ತಾರೆ ಅಂದ್ರೆ, ಇಷ್ಟೊಂದು ಹೀನಾಯ ಪರಿಸ್ಥಿತಿ ಸರ್ಕಾರ ನಡೆಸ್ತಾರೆ ಅಂದ್ರೆ, ಗಾಂಧೀಜಿನೂ ನೀವು ಗಾಂಧಿ ಅಂತ ಹೆಸರಿಟ್ಕೊಂಡಿದ್ದೀರಾ? ಮೊದಲು ತೆಗೀರಿ. ನೀವು ಗಾಂಧಿ ಅಂತ ಹೆಸರಿಟ್ಕೊಂಡಿರೋದೇ ಅವಮಾನ. ಅವ್ರು ಯಾರೋ ಗಾಂಧಿ ಅಂತ ಹೆಸರಿಟ್ಕೊಂಡವ್ರಲ್ಲ, ದೊಡ್ಡ ಅವಮಾನ. ಆಮೇಲೆ KPSC ತಗೊಳ್ಳಿ, ಅದು ಅಪಾಯಿಂಟ್ ಮಾಡಿರೋದು ಸಾಹುಕಾರನ ಯಾರು? ಯಡಿಯೂರಪ್ಪ ಅಪಾಯಿಂಟ್ ಮಾಡಿರೋದು ಕಾಂಗ್ರೆಸ್ ಟೈಮಲ್ಲಿ ಲೂಟಿ ಮಾಡ್ತಾರೆ, ಬಿಜೆಪಿ ಅವರು ಅಪಾಯಿಂಟ್ ಮಾಡ್ತಾರೆ. ಅವ್ರನ್ನ ಕಾಂಗ್ರೆಸ್ ಅವರು ಯತ್ನಾಳ್ ಅವರು ಓಪನ್ ಆಗಿ ಹೇಳ್ತಾರೆ, ಆ ಸಾಹುಕಾರ ಮನೇಲಿ ಇರೋದು ಯಡಿಯೂರಪ್ಪನ ಫೋಟೋ, ವಿಜೇಂದ್ರನ್ ಫೋಟೋ, ಅಲ್ಲಿ ಯಾವ್ದು ಇಲ್ಲ. ಇವ್ರು ಕಾಂಗ್ರೆಸ್ಗೂ ಕೆಲಸ ಮಾಡ್ತಾರೆ, ಬಿಜೆಪಿಗೂ. ಹೋದವ್ರ ಹತ್ರ ಇವತ್ತು 400 ಪೋಸ್ಟ್ಗೆ 80 ಲಕ್ಷ ಅಂದ್ರೆ 320 ಕೋಟಿ ಲೂಟಿ ಮಾಡಿದೀರಾ ಅಂತ ಹೇಳ್ತಾರೆ. ಅಂದ್ರೆ ಇದು ಎಷ್ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ. ನಿಮ್ಮ ಬಿಜೆಪಿ ಮತ್ತು JDS ನ ನಾಯಕರು, ಮಿತ್ರ ಪಕ್ಷದವರು ಸದನದ ಒಳಗೂ ಮತ್ತು ಹೊರಗೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದೀರಿ. ಸದನದ ಒಳಗೂ ಹೊರಗೂ ಡ್ರಾಮಾ ಆಗುತ್ತಾ, ನಿಜಕ್ಕೂ ಹೋರಾಟ ಆಗುತ್ತಾ? ಖಂಡಿತವಾಗ್ಲೂ ಶುರುವಿನಿಂದ ಕೂಡ ಜೊತೆಯಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಗಟ್ಟಿಯಾಗಿದೆ. ಬಹಳ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ, ಅತ್ಯಂತ ಭ್ರಷ್ಟ ಸರ್ಕಾರ, ಬಂಡ ಸರ್ಕಾರ. ಹಾಗಾಗಿ ಮಾತನಾಡುವಂತ ನೈತಿಕತೆ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಇವೆಲ್ಲ ಮಾತಾಡಿದ್ರಿ, ಕೇಳಿಸ್ಕೊಳ್ಳಿ ಸ್ವಲ್ಪ. ಬಹಳ ಅತ್ಯಂತ ಬಂಡ ಮತ್ತು ಭ್ರಷ್ಟ ಸರ್ಕಾರ ಆಡಳಿತದಲ್ಲಿ ಇರ್ತಕ್ಕಂಥದ್ದು. DK ಶಿವಕುಮಾರ್ ಅವ್ರಿಗೆ ಆಡಳಿತವನ್ನ ನಡೆಸುವಂತದ್ದು ಬರೋದೇ ಇಲ್ಲ. ಯಾವತ್ತು ನೋಡಿ, ಇನಿಷಿಯಲ್ ರಾಮಲಿಂಗಾರೆಡ್ಡಿ ಅವರನ್ನ ಇವರು ರಾಜೀನಾಮೆ ಬಿಸಾಕಿದ್ರು ರಾಮಲಿಂಗಾರೆಡ್ಡಿ ಅವರು. ಅವತ್ತೇ ಅರ್ಥ ಮಾಡ್ಕೊಬಿಟ್ವಿ, ಈ ಈಸ್ ಅನ್ ಆರ್ಗನೈಸೇಷನಲ್ ಮ್ಯಾನ್. ಇರ್ಬೋದು DK ಶಿವಕುಮಾರ್, ಬಟ್ ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಪರ್ಸನ್ ಅಲ್ಲ. ಅವ್ರಿಗೆ ಆಡಳಿತ ಬರೋದಿಲ್ಲ. ಅವ್ರು ಕೊಟ್ರಲ್ಲ, ನಾವೇ ಬರೋದು ತಗೊಳ್ಳಿ 28ಗೆ ನಾವೇ ಬರೋದು, ಕುಮಾರಣ್ಣನೇ CM ಆಗೋದು. ಬಿಜೆಪಿ ಸುಮ್ಮನೆ ಕೂತಿರ್ತಾರೆ ನಿಮ್ಮ ಜೊತೆ. ನೀವು ಹೇಳಿದ್ದಲ್ಲ, ಇವನ್ನ ಟೋಪಿ ಹಾಕೊಂಡು ಪರ್ಕೆ ಇಟ್ಕೊಂಡು ಇವ್ರು ಮಾತಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ. ಬಿಡಿ, ರಾಜಕೀಯ ಆಗತ್ತೆ ನಮ್ಗೆ ಹೇಳಕ್ಕೆ. ಇವರು ಹೇಳಿದ್ರು ನಮ್ಮ ವಿಹಾನ್ ಅವರು 2028ಕ್ಕೆ ನಾವೇ ಅಧಿಕಾರಕ್ಕೆ ಬರೆದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತ. ಉತ್ಕರ್ಷ್ ಅವರ ಇದನ್ನ ನೀವು ಒಪ್ತೀರಾ? ಅಲ್ಲ, ನೀವ್ ಯಾಕೆ ವಿರೋಧ ಪಕ್ಷ ನಾಯಕ ಯಾರು ಮಾಡ್ಬೇಕು ಡಿಸೈಡ್ ಮಾಡ್ಕೊಳ್ರಿ ನೀವು. ವಿರೋಧ ಪಕ್ಷ ನಾಯಕ ಯಾರು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ನೀವು. ವಿರೋಧ ಪಕ್ಷ ನಾಯಕ ಯಾರು ಮಾಡ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡಿ. ನಿಮ್ಗೆ ಯಾಕೆ ಬೇಕು CM? ನಾವ್ ಯಾರು ಮಾಡ್ಕೊಳ್ತೀವಿ. CM, GCM, ಮಿನಿಸ್ಟರ್. ನಿಮ್ ತರ ನಾವ್ ಇಷ್ಟಂತೂ ಹೇಳಲ್ಲ. ನಮ್ದವರ ಲಿಸ್ಟ್ ರೆಡಿ ಇದೆ. ನಮ್ದಲ್ಲಿ ಕ್ಲಾರಿಟಿ ಇದೆ. CM ಯಾರಾಗಬೇಕು, ಮಿನಿಸ್ಟರ್ ಯಾರಾಗಬೇಕು ಅಂತ ಎಲ್ಲ ಕ್ಲಾರಿಟಿ ಮಾಡಿ. ನಿಮ್ ತರ ಯೋಚನೆ ಇಲ್ಲ ಡಿಸೈಡ್ ಮಾಡಕ್ಕೆ. ಖಾತೆ ಹಂಚಿಕೆ ಯಾವಾಗ ಮಾಡ್ತೀವಿ? ಅಷ್ಟು ಉತ್ತರ ಕೊಡಿ ಸಾಕು. ಅದೇ ನಿಮ್ಗೆ ಡೆಲ್ಲಿಯಿಂದ ಬರ್ಬೇಕಾ? ಇನ್ನು ಇಟಲಿಯಿಂದ ಬರ್ಬೇಕಾ, ಡೆಲ್ಲಿಯಿಂದ ಬರ್ಬೇಕಾ ಪೋಸ್ಟ್? ಲಾಸ್ಟ್ ಮಿನಿಟ್ ಇದೆ. ನಮ್ಗೆ ನಿಮಗೆ ಇಟಲಿ ಡೆಲ್ಲಿಯಿಂದ ಬರ್ಬೇಕಲ್ಲ. ಖಾತೆ ಹಂಚಿಕೆ ಯಾವಾಗ? ಇನ್ನು ಆಗಸ್ಟ್ 15 ಆದ್ಮೇಲೆ 1 ವರ್ಷ ಕೆಲಸ ಮಾಡ್ತಾರಾ ಮೇಡಮ್? ನೀವೇನ್ ಮಾತಾಡ್ತಿದ್ದೀರಾ? 1 ವರ್ಷ ಅಷ್ಟೇ. ಯಾರು ಮಾಡಿದೀರಾ? ಯಾರೊಬ್ರು ಮಾಡಿಲ್ಲ ಹೇಳ್ತೀನಲ್ಲ. ಲಾಸ್ಟ್ ಟೈಮ್ ಜಲಸಂಪನ್ಮೂಲ ಇಲಾಖೆ ಸಚಿವರಾಗಿದ್ರು DK ಶಿವಕುಮಾರ್ ಅವರು ಎಷ್ಟು ಮೀಟಿಂಗ್ ಮಾಡಿದ್ದಾರೆ? ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ? ಏನಿಲ್ಲ. ಟಿಪಿ ಚೆಕ್ ಮಾಡಿದ್ರೆ ಯಾರು ಮುನ್ಸ್ಕೊಂಡವ್ರೆ ಅವ್ರನ್ನ ಸಮಾಧಾನ ಮಾಡಿಸೋದು ಬೆಳಿಗ್ಗೆ, ಆಮೇಲೆ ಮಧ್ಯಾಹ್ನ ಇನ್ನೊಬ್ರ ಜೊತೆ ಊಟ ಮಾಡಕ್ ಹೋಗೋದು, ಸಾಯಂಕಾಲ ನಿಮ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋದು. ಯಾರ್ಯಾರು ಬೇಜಾರ್ ಮಾಡ್ಕೊಂಡಿರ್ತಾರೋ ಅವ್ರನ್ನೆಲ್ಲ ಸಮಾಧಾನ ಮಾಡೋದೇ ಟ್ರಾವೆಲ್ ಪ್ಲಾನ್. ಅಲ್ಲ ರೀ, ನಿಮ್ ಟ್ರಾವೆಲ್ ಪ್ಲಾನ್ ತಗೊಂಡ್ ನೋಡ್ರಿ.
ಟಿಪಿ ತೆಗೆದು ನೋಡ್ರಿ, ಮುನಿಸ್ಕೊಂಡಿರೋರ್ನ ಅಸಮಾಧಾನ ಶಾಸಕರನ್ನ ಸಮಾಧಾನ ಮಾಡೋದೇ ನಿಮ್ ಯೋಗ್ಯತೆ, ಸಮಾಧಾನ ಮಾಡೋದೇ ನಿಮ್ ಯೋಗ್ಯತೆ. ಯಾರು ಮಾಡಿದೀವಲ್ಲ, ಕುಮಾರಣ್ಣ ಎಲ್ಲಿದ್ರು, ಬಂದ್ರು, ಅವ್ರ ಜವಾಬ್ದಾರಿ ತಗೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ 3 ವರ್ಷ ಸಿಎಂ ಯಾರು, 2 ತಿಂಗಳು ಸಚಿವ ಸಂಪುಟ, ಖಾತೆ ಹಂಚಿಕೆ ಬಗ್ಗೆ ಕ್ಲಾರಿಟಿ ಇಲ್ಲ. ನೀವು ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ರಲ್ಲ, ಅದಕ್ಕೆ ಕೊಟ್ಟಿರೋ ಕಾಂಗ್ರೆಸ್ನ ಉತ್ತರ ಇದು. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಓಟ್ ಹಾಕಿದ್ರೆ ಪರಿಸ್ಥಿತಿ ಹಿಂಗಾಗಿರ್ತಿಲ್ಲ. ನೋಡ್ತಾ ಇರಿ ಜೀವಾಳ.